ಸೊ ನೋಡ್ಬೋದು ವೀಕ್ಷಕರೇ ಯಾವ ಥರ ಸಕ್ಕಾಗ್ತಿದೆ ಅಂತ ಹೇಳಿ ಪ್ರೆಷರು. ಸೊ ನಿಮ್ಗೆ ಅಷ್ಟು ಗೊತ್ತಾಗಿರಲ್ಲ ಕ್ಲೀನಿಂಗ್ ಮಾಡಬೇಕಾದ್ರೆಲ್ಲ. ಸೊ ಸಕ್ಷನ್ ಪವರ್ ಎಕ್ಸಾಕ್ಟ್ ಎಷ್ಟಿದೆ, ಸೊ ನಿಜವಾಗ್ಲೂ ಅಷ್ಟು ಪವರ್ ಇದೆಯಾ ಅಂತ ಹೇಳಿ, ಪ್ರೆಷರ್ ಇದೆಯಾ ಅಂತ ಹೇಳಿ ಇದ್ರಲ್ಲಿ ಗೊತ್ತಾಗುತ್ತೆ. ಅಂಡರ್ ಚಾರ್ಸಿ ಕೂಡ ಏನು ನಿಮಗೆ ಕೊಳೆ ಕೊಚ್ಚೆ ಕೆಸರು ಏನು ಹಿಡಿದ್ರೆ ಈಸಿಯಾಗಿ ಇದರಲ್ಲಿ ಕ್ಲೀನಾಗಿ ವಾಶ್ ಆಗುತ್ತೆ. ನೋಡಿ ವೀಕ್ಷಕರೇ, ಪ್ರೆಷರ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ ನೋಡಿ, ನೀವೇ ಗಮನಿಸಿ. ಒಂಥರ ಚಾಕುದಲ್ಲಿ ಯಾವ ಥರ ಕಟ್ ಮಾಡ್ಕೋತೀರಾ ಆ ಥರ ರಟ್ಟೆಲ್ಲ ಕಟ್ ಮಾಡ್ಕೋಬೋದು, ಥರ್ಮೋಕಾಲ್ ಎಲ್ಲ ಕಟ್ ಮಾಡ್ಕೋಬೋದು. ಹೈ ಪ್ರೆಷರ್ ಇರುತ್ತೆ, ಪ್ಯೂರ್ಲಿ 230 ಬಾರ್ ಪ್ರೆಷರ್ ಸಿಗುತ್ತೆ. ನೀಟಾಗಿ ಕ್ಲೀನ್ ಆಗ್ತಾ ಇದೆ ನೋಡ್ಬೋದು ವೀಕ್ಷಕರೇ. ಆ್ಯಂಡ್ ಮೋರ್ ಓವರ್ ಇದು ನೀವು ಕಾರಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು, ಆ್ಯಸ್ ವೆಲ್ ಆ್ಯಸ್ ನೀವು ಮನೇಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ಹಾಗಾಗಿ ಒಂದು ಪಾಸಿಟಿವ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನಾನಿವತ್ತು ಮತ್ತೊಂದು ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ನ ನಿಮಗೆಲ್ಲ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿ ತುಮಕೂರಿಗೆ ಬಂದುಬಿಟ್ಟಿದ್ದೀನಿ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಏನು ವಿಶೇಷತೆ ಅಂತ ಹೇಳಿದ್ರೆ, ಇವತ್ತು ನಿಮಗೆಲ್ಲ ಬಂದು ಒಂದು ವ್ಯಾಕ್ಯೂಮ್ ಕ್ಲೀನರ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿ ಬಂದಿದ್ದೀನಿ. ತುಂಬ ಜನ ವ್ಯಾಕ್ಯೂಮ್ ಕ್ಲೀನರ್ನ ಹುಡುಕ್ತಾ ಇರ್ತಾರೆ, ಕಾರ್ಗಾಗಿರ್ಬೋದು ಅಥವಾ ಒಂದು ಮಲ್ಟಿಪರ್ಪಸ್ ಮನೆ ಯೂಸ್ ಮಾಡೋಕ್ಕೆ ಹುಡುಕ್ತಾ ಇರ್ತಾರೆ. ಬಟ್ ಎಲ್ಲ ಬಂದು ಆಲ್ಮೋಸ್ಟ್ ಒಂದು ಒಳ್ಳೆ ಪ್ರಾಡಕ್ಟ್ ಅಂತ ಬಂದಾಗ 10,000ಕ್ಕಿಂತ ಜಾಸ್ತಿ ಇರುತ್ತೆ. ಬಟ್ ಇವತ್ತು ನಾನೊಂದು ಪ್ರಾಡಕ್ಟ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ. ಇದು ಬಂದು ನಿಮ್ಗೆ ಆಲ್ಮೋಸ್ಟ್ ಒಂದು 7,000ದಿಂದ ಸ್ಟಾರ್ಟ್ ಆಗಿ ಒಂದು 10,000 ಒಳಗಡೆ ಸಿಕ್ಬಿಡುತ್ತೆ ಅಂತ ಹೇಳ್ಬೋದು. ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದು, ಕಾರ್ಗೆ ಬೇಕಾದ್ರೂ ಯೂಸ್ ಮಾಡ್ಬೋದು ನೀವು, ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ನೀವು ಮನೆಗೆ ಬೇಕಾದ್ರೂ ಯೂಸ್ ಮಾಡ್ಬೋದು. ಇದ್ರ ಜೊತೆಗೆ ಇನ್ನೂ ನೋಡ್ತಿರ್ಬೋದು ಸಾಕಷ್ಟು ಪ್ರಾಡಕ್ಟ್ಗಳಿದೆ ನನ್ನ ಬ್ಯಾಕ್ಗ್ರೌಂಡಲ್ಲಿ. ಸೊ ಇವೆಲ್ಲ ಪ್ರಾಡಕ್ಟ್ಗಳು ಕೂಡ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಆ್ಯಂಡ್ ನಿಮ್ಗೇನಾದರೂ ಬೇಕು ಅಂತ ಹೇಳಿದ್ರೆ ಇಲ್ಲಿದ್ದಾರೆ ನಮ್ಮ ರಫೀಕ್ ಅವರು ಮತ್ತು ಮುಸ್ತಫಾ ಅವರು. ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡಿಕೊಂಡು ಪ್ರತಿಯೊಂದು ಡೀಟೇಲ್ಸ್ ತೊಗೊಂಬಿಡೋಣ. ಆ್ಯಂಡ್ ಅವ್ರಿಗೆ ನೀವು ಬೇಕಾದ್ರೆ ಕಾಲ್ ಮಾಡ್ಬೋದು ಈ ಪ್ರಾಡಕ್ಟ್ ಬೇಕು ಅಂತ ಹೇಳಿದ್ರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ತುಂಬಾ ಸದ್ ಮಾಡ್ತಿದ್ದೀರಾ ಅಂತ ಹೇಳ್ಬೋದು. ಡಿಫ್ರೆಂಟ್ ಪ್ರಾಡಕ್ಟ್ನ ಮಾರ್ಕೆಟ್ಗೆ ಇಂಟ್ರೊಡ್ಯೂಸ್ ಮಾಡಿ. ಆ್ಯಂಡ್ ನಿಮ್ಮದು ವಿಡಿಯೋ ಬೇರೆ ಎಲ್ಲ ನೋಡಿದೆ ನಾನು, ತುಂಬಾ ಇಂಪ್ರೆಸ್ ಆಯ್ತು ನನಗೆ. ಸರ್ ಇವಾಗ ನನಗೆ ವ್ಯಾಕ್ಯೂಮ್ ಕ್ಲೀನರ್ ರಿಲೇಟೆಡ್ ಕರೆದ್ರಿ. ಸೊ ಇವಾಗ ಆ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದರೆ ಸ್ಟಾರ್ಟಿಂಗ್ ಆ್ಯಕ್ಚುಲಿ ನೀವು ಬಂದಿರೋದು ಸ್ಟಾರ್ಲೈಟ್ ಕಾರ್ಪೊರೇಷನ್ ನಮ್ಮ ತುಮಕೂರು ಶೋರೂಮಲ್ಲಿ. ಹೌದು, ಸುಮಾರು ಪ್ರಾಡಕ್ಟ್ ಇದೆ. ನಾವು ಒಂದು ಮ್ಯಾನುಫ್ಯಾಕ್ಚರರು, ಒಂದು ಹೋಲ್ಸೇಲರು, ಒಂದು ಸರ್ವಿಸ್ ಕೊಡೋ ಪ್ರೊವೈಡರು, ಕಸ್ಟಮರಿಂದ ಫೀಡ್ಬ್ಯಾಕು ಮತ್ತು ಸಾಕಷ್ಟು ಡಿಮ್ಯಾಂಡ್ ಬಂತು. ಹೌದು. ಸೊ ಪ್ರೆಷರ್ ವಾಷರ್ ರೇಂಜ್ ಇದೆ ನಿಮ್ಮ ಹತ್ರ, ವ್ಯಾಕ್ಯೂಮ್ ಕ್ಲೀನರ್ ಇಲ್ಲ ಅಂತ. ಆ ಡಿಮ್ಯಾಂಡ್ ಬೇಸಿಸ್ ಮೇಲೆ ಇವತ್ತು ನಿಮಗೂ ಕರೆದಿದ್ದೀವಿ. ಒಂದು ಬಿಟ್ ಅಲ್ಲಿ ಬ್ಯಾಸ್ಕೆಟಿಗೆ ಆ್ಯಡ್ ಆಗಿರೋದೆ ನಮ್ಮದು ಇದು ವ್ಯಾಕ್ಯೂಮ್ ಕ್ಲೀನರು. ಓಕೆ. ಸೊ ಅದಕ್ಕೋಸ್ಕರ ಇವತ್ತು ಅನ್ಬಾಕ್ಸು ಎಲ್ಲ ಪ್ರತಿಯೊಂದು ಡೀಟೇಲ್ಸು ನಿಮ್ಮ ಚಾನಲ್, ನಿಮ್ಮ ಸಬ್ಸ್ಕ್ರೈಬರ್ ವ್ಯೂವರ್ಸ್ಗೆ ತೋರಿಸ್ಕೊಡ್ತೀವಿ. ಕೊನೆಯದಾಗಿ ಅವರು ಲಾಸ್ಟಾಗಿ ಡೆಮೋ ಕೂಡ ತೋರಿಸ್ತೀರಾ? ಅವ್ರು ಡೆಮೋ ಕೂಡ ತೋರಿಸ್ತೀವಿ. ವಿಡಿಯೋನ ಲಾಸ್ಟ್ವರೆಗೂ ನೋಡ್ತಾ ಇದ್ರೆ ಅವರಿಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತೆ, ಡೆಮೋ ಸಿಗುತ್ತೆ. ಆ್ಯಂಡ್ ಇಷ್ಟು ದಿನ ನಿಮ್ಗೇನು ಪ್ರೆಷರ್ ವಾಷರ್ ಬಗ್ಗೆ ಎಲ್ಲ ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಬರೀ ಪ್ರೆಷರ್ ವಾಷರ್ ತಗೊಂಡ್ರೆ ಬರೀ ಆಚೆ ಮಾತ್ರ ಕ್ಲೀನ್ ಮಾಡ್ಬೋದು, ಕಾರ್ ಒಳಗಡೆ ಯಾವ ಥರ ಕ್ಲೀನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ. ಸೊ ಹಾಗಾಗಿನೇ ಇವತ್ತು ನಿಮಗೆಲ್ಲ ವ್ಯಾಕ್ಯೂಮ್ ಕ್ಲೀನರ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಆ್ಯಂಡ್ ನಮ್ಮ ಜೊತೆಗೆ ಇನ್ನೊಬ್ಬರು ಮುಸ್ತಫಾ ಅಂತ ಹೇಳಿದ್ದಾರೆ. ಸೊ ಅವರು ಕೂಡ ನಿಮಗೆ ಪ್ರತಿಯೊಂದು ಪ್ರಾಡಕ್ಟ್ದು ಡೆಮೋ ಆಗಿರ್ಬೋದು ಸೊ ಎಲ್ಲ ಹೇಳ್ತಾರೆ. ಆ್ಯಂಡ್ ಇವರು ಬಂದು ಇಲ್ಲಿ ಕೋ-ಫೌಂಡರ್ ಅಲ್ಲ ಸರ್? ಇಲ್ಲಿ ಕೋ-ಫೌಂಡರ್. ಓಕೆ ಸರ್, ಹಾಗಾದರೆ ನಮ್ಮ ಬ್ರದರೇ ಸರ್. ನಿಮ್ಮ ಬ್ರದರೇ, ಸ್ವಂತ ಬ್ರದರೇ. ನೈಸ್ ಸರ್. ಓಕೆ ಸರ್, ಇವಾಗ ನನಗೆ ಸ್ಟಾರ್ಟಿಂಗ್ ವ್ಯಾಕ್ಯೂಮ್ ಕ್ಲೀನರ್ ಬಗ್ಗೆ ಹೇಳ್ಬಿಡಿ. ಅದಾದಮೇಲೆ ಬೇರೆ ಪ್ರಾಡಕ್ಟು, ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ ಯಾವುದಿದೆ ಸೊ ಅದನ್ನೆಲ್ಲ ನೋಡ್ತಾ ಹೋಗೋಣ.
ಸೊ ವ್ಯಾಕ್ಯೂಮ್ ಕ್ಲೀನರಲ್ಲಿ ಏನು ರೇಂಜ್ ಇದೆ ನಿಮ್ಮಲ್ಲಿ? ಸರ್ ವ್ಯಾಕ್ಯೂಮ್ ಕ್ಲೀನರ್ ಅಂದ್ರೇ ಇವಾಗ ಸಣ್ಣ ಪುಟ್ಟ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ವ್ಯಾಕ್ಯೂಮ್ ಕ್ಲೀನರ್ ಅಂದರೆ ಸ್ಟಾರ್ಟಿಂಗ್ ಫ್ರಮ್ 1,500 ರೂಪಾಯಿಂದ ಹಿಡಿದು ನಿಮಗೆ 50,000 ರೂಪಾಯಿವರೆಗೂ ವ್ಯಾಕ್ಯೂಮ್ ಕ್ಲೀನರ್ಸ್ ಇದೆ. ಆದರೆ ಮೇಜರ್ಲಿ ಯೂಸ್ ಮಾಡಿ ನಿಮ್ಮ ಕಾರ್ ಇರಲಿ ಮನೆ ಇರಲಿ ಮಲ್ಟಿಪರ್ಪಸ್ ಯೂಸ್ ಮಾಡೋವಂಥ ವ್ಯಾಕ್ಯೂಮ್ ಕ್ಲೀನರ್ ಮಿನಿಮಮ್ ಒಂದು 25 ಲೀಟರ್ಸ್ ಇರಬೇಕು. ಹೌದು, ಯಾಕಂದ್ರೆ ಒಂದು ಸಫಿಷಿಯೆಂಟ್ ನೀವೊಂದು ಕಂಟಿನ್ಯೂಸ್ 1-2 ಅವರ್ಸ್ ರನ್ ಮಾಡಲಿಲ್ಲ ಅಂದರೆ ಯಾವ ಥರ, ಇವಾಗ ನೀವು ನೋಡಿದ್ರೆ ಸುಮಾರಿದೆ ಆನ್ಲೈನಲ್ಲಿ, ಆದರೆ ಹೀಟಪ್ ಆಗಿಬಿಡುತ್ತೆ ಬೇಗ. ಹೌದು, ಕರೆಕ್ಟ್ ಅಲ್ವಾ? ಸೊ ಅದಕ್ಕೋಸ್ಕರ ನಾವೊಂದು ಡೊಮೆಸ್ಟಿಕ್ಕು ಕಮರ್ಷಿಯಲ್ಲು ಕಂಟಿನ್ಯೂಸ್ ಆಗಿ ರನ್ ಮಾಡೋದಕ್ಕೆ ಅಂತ 2 ಮಾಡಲ್ ತಂದಿದ್ದೀವಿ ಸದ್ಯಕ್ಕೆ. 25 ಲೀಟರ್ ಕೆಪಾಸಿಟಿ ಟ್ಯಾಂಕು ಮತ್ತು 35 ಲೀಟರ್ಸ್ ಕೆಪಾಸಿಟಿ ಟ್ಯಾಂಕು. ಇವೆಲ್ಲ ಡೀಟೇಲ್ಸು, ಅನ್ಬಾಕ್ಸಿಂಗು, ಡೆಮೋ, ಲೈವ್ ಡೆಮೋ ನಿಮಗೆ ನಮ್ಮ ಮುಸ್ತಫಾ ಬ್ರದರ್ ಹೇಳ್ಕೊಡ್ತಾರೆ ಮುಂದೆ ವಿಡಿಯೋನಲ್ಲಿ. ಓಕೆ. ಆ್ಯಂಡ್ ಇನ್ನೊಂದೇನಂತ ಹೇಳಿದ್ರೆ, ಬೇರೆ ಪ್ರಾಡಕ್ಟ್ ಅಂತ ಬಂದಾಗ ವ್ಯಾಕ್ಯೂಮ್ ಕ್ಲೀನರಲ್ಲಿ ಕಮ್ಮಿಗೆ ಸಿಗೋದ್ರಲ್ಲಿ ಸೊ ಸಕ್ಷನ್ ಪ್ರೆಷರ್ ಇರಲ್ಲ ಆ್ಯಕ್ಚುಲಿ. ಕರೆಕ್ಟ್. ಸೊ ತಗೊಂಡ್ರು ನೀವು ಎಷ್ಟು ಟೈಮ್ ಸೇವ್ ಮಾಡ್ಬೇಕಂತ ತಗೊಂಡಿರ್ತಾರೆ ಫಸ್ಟ್ ಆಫ್ ಆಲ್, ಬಟ್ ಅಲ್ಲಿ ಟೈಮೇ ಸೇವ್ ಆಗ್ತಿರಲ್ಲ. ಸೊ ಆ ಥರ ಇರುತ್ತೆ. ಬಟ್ ಈ ಪ್ರಾಡಕ್ಟಲ್ಲಿ ಸೆಕ್ಷನ್ ನಾವು ಲೈವ್ ಆಗಿ ಡೆಮೋನೇ ತೋರ್ಸೋಣ. ನಾವು ಹೇಳಿದ್ರೆ ಫೀಲ್ ಆಗಲ್ಲ. ಸೊ ಅವರಿಗೆ ಲೈವ್ ಡೆಮೋ ಮಾಡಿ ತೋರ್ಸೋಣ ಯಾವ ತರ ಪ್ರೆಷರ್ ಇದೆ ಅಂತ. ಹೆವಿ ಡ್ಯೂಟಿ ಮೋಟ್ರು, ಅದೇ ಹೇಳಿದೆ ನಾನು, ಒಂದು ಮಿನಿಮಮ್ 25 ಲೀಟರ್ಸ್ ಕೆಪಾಸಿಟಿ ಇದ್ರೆ ನಿಮಗೆ ವರ್ಕ್ ಮಾಡೋದಕ್ಕೆ ಈಸಿ ಇರುತ್ತೆ. ಐದರ್ ನೀವು ಕಾರ್ಗೆ ಯೂಸ್ ಮಾಡಿ, ಇಲ್ಲ ಮನೆಗೆ ಯೂಸ್ ಮಾಡಿ, ಇಲ್ಲ ಮಲ್ಟಿಪರ್ಪಸು ಬ್ಲೋಯಿಂಗ್ ಆಪ್ಷನ್ನು, ಈ ಸರ್ವಿಸ್ ಸ್ಟೇಷನ್ ಎಲ್ಲದಕ್ಕೂ ಯೂಸ್ ಮಾಡೋವಂಥ ಪ್ರಾಡಕ್ಟು ಇವಾಗ ಹೇಳ್ಕೊಡೋಣ ಅಂತ. ಇಟಲಿ ಅಂತೂ ಗೊತ್ತೇ ಇದೆ ನಿಮ್ಗೆ, ಸಬ್ಸ್ಕ್ರೈಬರ್ ವ್ಯೂವರ್ಸ್ ಆಲ್ಮೋಸ್ಟ್ ಬಂದಿದ್ದಾರೆ ನಮ್ಮ ಶೋರೂಮ್ಗೆ. ಸುಮಾರು ಜನ ಡಿಮ್ಯಾಂಡ್ ಇರೋದು. ಸೊ ಕಂಪ್ಲೀಟ್ ರೇಂಜ್ ಇದೆ. ಸೊ ಪ್ಯಾನ್ ಇಂಡಿಯಾಗೆ ನಾವು ಡಿಸ್ಟ್ರಿಬ್ಯೂಷನ್ ಕೊಡ್ತಾ ಇದೀವಿ. ಇವನ್ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಸೇಲ್ ಆಗ್ತಾ ಇದೆ. ಮತ್ತೆ ಇದ್ರದ್ದು ಸರ್ವಿಸ್ ಪಾರ್ಟ್ ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ ಅಂತಾನೆ ಹೇಳ್ಬೋದು. ಈಚ್ ಅಂಡ್ ಎವ್ರಿ ಸ್ಪೇರ್ ಪಾರ್ಟ್ಸ್ ನಮ್ಮ ಹತ್ರ ಸಿಗುತ್ತೆ. ಅವ್ರು ನಮ್ಮ ಹತ್ರ ತೊಗೊಂಡಿರ ಅಂದ್ರೂ, ಬೇರೆಯವ್ರ ಹತ್ರ ತೊಗೊಂಡಿದ್ರು, ನಮ್ಮ ಡೀಲರ್ ಡಿಸ್ಟ್ರಿಬ್ಯೂಟರ್ ಸುಮಾರು ಜನ ಇದ್ದಾರೆ, ಅವ್ರ ಹತ್ರ ಕೊಟ್ಟರು ನಾವು ಸರ್ವಿಸ್ ಮಾತ್ರ ನಿಮಗೆ ಎಲ್ಲ ಕಂಪ್ಲೀಟ್ ಆಗಿ ಕೊಡ್ತೀವಿ. ಸೊ ಮೇನ್ ಆಗಿ ಒಂದು ಪ್ರಾಡಕ್ಟ್ ಅಂತ ಬಂದಾಗ ಸರ್ವಿಸ್ ಇಂಪಾರ್ಟೆಂಟ್ ಆಗುತ್ತೆ. ಹೌದು, ಆ ಸರ್ವಿಸ್ ನ ನೀವು ಪ್ರೊವೈಡ್ ಮಾಡ್ತೀರಾ? ಡೆಫಿನೆಟ್ಲಿ ಮಾಡ್ತೀವಿ. ಇದರಲ್ಲಿ ರೇಂಜ್ ಇದೆ, BT 1000 ಇಂದ ಹಿಡಿದು ನಿಮಗೆ ರೇಂಜಸ್ ನೋಡಿದ್ರೆ ನೀವು ಸ್ಟಾರ್ಟಿಂಗ್ ಫ್ರಮ್ 6,000 ನಮ್ಮ ರೇಂಜ್ ಆಫರ್ ಪ್ರೈಸ್ ಅಲ್ಲಿ ಅಪ್ ಟು 45,000 ವರೆಗೂ ರೇಂಜ್ ಇದೆ. ಪ್ರೆಷರ್ ವಾಷರ್ ಅಲ್ಲ, ಅದರಲ್ಲಿ ಕಂಪ್ಲೀಟ್ ಅಸೆಸರೀಸು ಎಲ್ಲ, ಅದಕ್ಕೆ ಏನೇನು ಬೇಕು ಎಲ್ಲ ಆ ಡಿಮ್ಯಾಂಡ್ ಬೇಸಿಸ್ ಮೇಲೆ ಸರ್ವಿಸ್ ಸ್ಟೇಷನ್ ಅವರು ನಮಗೆ ವ್ಯಾಕ್ಯೂಮ್ ಕ್ಲೀನರ್ ಕೊಡಿ ಅಂದರು. ಇವನ್ ನಮ್ಮದು ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ಇದೆ ಸುಮಾರು, ಅವ್ರಿಗೂ ಡಿಮ್ಯಾಂಡ್ ಮಾಡಿರೋದ್ರಿಂದ ವ್ಯಾಕ್ಯೂಮ್ ಕ್ಲೀನರ್ ಇವಾಗ ಆ್ಯಡ್ ಮಾಡಿದ್ದೀವಿ. ಓಕೆ ಸರ್. ಆ್ಯಂಡ್ ತುಂಬ ಜನಕ್ಕೆ ಈ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಮೈಂಡ್ ಸೆಟ್ ಇರುತ್ತೆ. ಸೊ ಆ ಥರ ಬಿಸ್ನೆಸ್ ಮಾಡಬೇಕು ಅಂತ ಹೇಳೋರಿಗೆ ಒಂದು ಕಮ್ಮಿ ಬಜೆಟ್ ಅಲ್ಲಿ ಎಲ್ಲ ಪ್ರಾಡಕ್ಟ್. ಇವಾಗ ನಮ್ದು ಹಾಟ್ಸ್ಟಾರ್ ಒಂದು ಬ್ರ್ಯಾಂಡ್ ನಮ್ದು. ಓಕೆ. ಸೊ ಬಿಟಾಲಿ ಒಂದು ಅಥೋರೈಸ್ಡ್ ಒಂದು ಮ್ಯಾನುಫ್ಯಾಕ್ಚರರ್ ರೀಸೇಲ್ ಡೆವಲಪ್ ಮಾಡಿರೋಂಥ ಪ್ರಾಡಕ್ಟ್. ಸೊ ಇದ್ರದ್ದು ಅಷ್ಟೇ. ಮತ್ತೆ ಹಾಟ್ಸ್ಟಾರ್ ಪ್ರಾಡಕ್ಟ್ಸ್ 2 ಮಾಡೆಲ್ ಇದೆ ನಮ್ಮ ಹತ್ರ. ಒಂದು ಡಿಸ್ಟ್ರಿಬ್ಯೂಷನ್ ಮಾಡೆಲ್ ಇದೆ, ಇನ್ನೊಂದು ಫ್ರಾಂಚೈಸಿ ಮಾಡೆಲ್ ಇದೆ. ಎರಡರದ್ದು ನಿಮಗೆ ಡೀಟೇಲ್ಸ್ ಸ್ಕ್ರೀನ್ ಅಲ್ಲಿ ಇರೋ ನಂಬರ್ಸ್ ಕಾಲ್ ಮಾಡಿದ್ರೆ ಕೊಡ್ತೀವಿ. ಡಿಸ್ಟ್ರಿಬ್ಯೂಟರ್ ಅಂದ್ರೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ಸ್ಟಾಕ್ ತಗೊಂಡು ಹೋಗ್ತಾರೆ, ಅವ್ರು ಸೇಲ್ ಮಾಡ್ಕೊಂತಾರೆ. ಒಂದು ಫ್ರಾಂಚೈಸಿ ಮಾಡೆಲ್ ಕೊಡ್ತಾ ಇದೀವಿ ನಮ್ದು ಗ್ರೂಪ್ ಅಲ್ಲಿ. ಆಲ್ರೆಡಿ 2 ಕಡೆ ಫ್ರಾಂಚೈಸಿ ಆಗಿದೆ ನಮ್ದು. ಹಾಸನ್ ಆಗಿದೆ, ಚನ್ನರಾಯಪಟ್ಟಣ ಮತ್ತೆ ದಾವಣಗೆರೆ ಆಗಿದೆ. ಓಕೆ. ಸೊ ಇದೆಲ್ಲ ಫ್ರಾಂಚೈಸಿ ಅಂದ್ರೆ ನಮ್ದೇ ಆದಂತ ಸ್ಟೋರ್. ಏನ್ ಪ್ರೈಸ್ ನಾವು ಇವತ್ತು ಹೇಳ್ತೀವಿ ಅದೇ ಪ್ರೈಸಿಗೆ ನಿಮ್ಗೆ ಅಲ್ಲೇ ಸಿಗುತ್ತೆ. ಓಕೆ. ಫ್ರಾಂಚೈಸಿಗೆ ಡೆಪಾಸಿಟ್ ಆ ಥರ ಏನಿರಲ್ಲ ಸರ್? ಡೆಪಾಸಿಟ್ ಅಂತೂ ಮಿನಿಮಮ್ ಡೆಪಾಸಿಟೇ ಕೇಳಲ್ಲ ನಾವು. ಏನು ಗೂಡ್ಸ್ ತೊಗೊಂಡಿದ್ರೆ ಅದೇ ಕಾಸ್ಟ್ ಸರ್. ಬೇರೆ ಫ್ರಾಂಚೈಸಿ ಥರ 1 ಲಕ್ಷ ಕೊಡಿ, 2 ಲಕ್ಷ ಕೊಡಿ, 3 ಲಕ್ಷ ಕೊಡಿ, ಏನು ಹಿಡನ್ ಚಾರ್ಜಸ್ ಇಲ್ಲ, ಏನಿಲ್ಲ. ಮತ್ತು ಇನ್ನೊಂದು ಏನು ಅಡ್ವಾಂಟೇಜ್ ಅಂದರೆ ಕಸ್ಟಮರ್ ನಾವು ಕೊಡ್ತಾ ಇದ್ದೀವಿ. ಮಾರ್ಕೆಟಿಂಗ್ ನೀವು ಮಾಡ್ಕೊಡ್ತೀವಿ. ಮಾರ್ಕೆಟಿಂಗ್ ನಾವು ಮಾಡ್ತಾ ಇದ್ದೀವಿ. ನಮ್ಮ ಕಡೆಯಿಂದ ಪ್ರಮೋಷನ್ಸು, ಮೊಬೈಲ್ ನಂಬರ್ಸು ಕಸ್ಟಮರ್ಗೆ ಡೈವರ್ಟ್ ಮಾಡೋದು, ಮತ್ತು ಡೈರೆಕ್ಟ್ ಸ್ಕ್ರೀನಲ್ಲಿ ಇರೋ ನಂಬರ್ ಕಾಲ್ ಮಾಡಿದ್ರೆ ಆ ಅಡ್ರೆಸ್ಸಿಗೆ ತಕ್ಕಂತೆ, ಇವಾಗ ಯಾರು ಹಾಸನಲ್ಲಿ ಇದ್ದಾರೆ, ದಾವಣಗೆರೆಯಲ್ಲಿ ಇದ್ದಾರೆ ಅಂದರೆ ಆ ನಂಬರಿಗೆ ಕಾಲ್ ಮಾಡಿದ್ರೆ ಡೈರೆಕ್ಟಾಗಿ ಅಲ್ಲೇ ಅವ್ರಿಗೆ ಅವ್ರು ಪರ್ಚೇಸ್ ಮಾಡುವ ಸೇಮ್ ಇದೇ ಪ್ರೈಸಲ್ಲಿ ನಾವೇ ಮಾರ್ಕೆಟಿಂಗ್ ಮಾಡ್ತೀವಿ. ಬೇರೆ ಕಡೆ ಅಂದರೆ ಫ್ರಾಂಚೈಸಿ ಅಂದರೆ ಜಸ್ಟ್ ಫುಟ್ಫಾಲ್ ಅವ್ರದ್ದು ಬ್ರ್ಯಾಂಡ್ ಇರುತ್ತೆ, ಇವ್ರು ಓಡಿಸ್ಬೇಕು ಅಷ್ಟೇ. ಅವ್ರು ಕೊಟ್ಟರೆ ಕೊಟ್ಟರು, ಇಲ್ಲಾಂದ್ರೆ ಇಲ್ಲ. ಕಸ್ಟಮರ್ಸ್ ಅಂತೂ ಕೊಡೋದೇ ಇಲ್ಲ. ನಮ್ಮ ಹತ್ರ ಫ್ರಾಂಚೈಸಿ ತೊಗೊಂಡ್ರೆ ನಿಮಗೆ ಕಸ್ಟಮರ್ಸು ನಾವೇ ಕೊಡ್ತಾ ಇದ್ದೀವಿ. ಸೂಪರ್ ಸರ್. ಒಂದು ಬಿಸ್ನೆಸ್ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಯಾರು ಭಯ ಇರುತ್ತೆ, 2 ಲಕ್ಷ 3 ಲಕ್ಷ 4 ಲಕ್ಷ ಆಗ್ತಾರೆ, ಆದರೂ ಆ ರಿಸಲ್ಟ್ ಕನ್ಫರ್ಮ್ ಬಿಸ್ನೆಸ್ ಯಾರು ಹೇಳಲ್ಲ ಎಷ್ಟು ಬರ್ತಾ ಇದೆ ಅಂತ. ಸೊ ನಮ್ಮ ಪ್ರಾಡಕ್ಟ್ಸ್ ಅಂತೂ ಎಲ್ಲರೂ ನೋಡಿದ್ದಾರೆ ವೀಕ್ಷಕರ ಕರ್ನಾಟಕದಲ್ಲಿ. ಸೊ ನಾವು ಯಾವ ಬೇಸ್ ಮೇಲೆ ಮ್ಯಾನುಫ್ಯಾಕ್ಚರರು ಒಂದು ಹೋಲ್ಸೇಲರ್ ಇರೋದ್ರಿಂದ ಒಂದು ಬಿಸ್ನೆಸ್ ಆಪರ್ಚುನಿಟಿನೂ ಕೊಡ್ತಾ ಇದೆ. ಸ್ಟಾರ್ಲೈಟ್ ಕಾರ್ಪೊರೇಷನ್ ಅಂದ್ರೆ ಇನ್ನೋವೇಟಿವ್ ಪ್ರಾಡಕ್ಟ್ಸ್. ಅಂಡ್ ಇದೊಂದು ಬಿಸ್ನೆಸ್ ಆಪರ್ಚುನಿಟಿ ಬರೀ ಒಬ್ರಿಗಲ್ಲ, ಎರಡು ತರ ಡಿಸ್ಟ್ರಿಬ್ಯೂಟರ್ ಇದೆ. ಇನ್ನೊಂದು ಯಾವ ತರ ಅಂತ ಹೇಳಿದ್ರೆ ನಾನು ಹೇಳೋದಿದು ಯಾಕೆಂದ್ರೆ ಎಕ್ಸಾಂಪಲ್ ನಿಮ್ಮ ಹತ್ರ ಕಮರ್ಷಿಯಲ್ ಪ್ರಾಡಕ್ಟ್ಸ್ ಇದೆ. ಕರೆಕ್ಟ್. ಒಂದು ವಾಷರ್ ತಗೊಂಡು ಹೋಗಿ ಬೇಕಾದ್ರೆ ಅವರು ಒಂದು ವಾಷಿಂಗ್ ಸೆಂಟರ್ ಮಾಡ್ಕೊಬಹುದು, ಕಾರ್ ವಾಷಿಂಗ್ ಸೆಂಟರ್. ಯಾಕೆಂದ್ರೆ ಒಂದು ವಾಷರ್ ಇಂದ ಇಟ್ಕೊಂಡು ಒಂದು ವ್ಯಾಕ್ಯೂಮ್ ಕ್ಲೀನರ್ ತನಕ ನಿಮ್ಮ ಹತ್ರನೇ ಅವೈಲೇಬಲ್ ಇದೆ. ಅದಕ್ಕೆ ಬೇಕಾದಂತಹ ಫೋಮು
ಸೊ ಪ್ರತಿಯೊಂದು ನಿಮ್ಗೆ ನಮ್ಮ ಹತ್ರ ಸಿಕ್ಬಿಡುತ್ತೆ. ಎಲ್ಲ ಸೊ ಆರಾಮಾಗಿ ಒಂದು ಕಾರ್ ವಾಷಿಂಗ್ ಸೆಂಟರ್ನ ಅವರು ಸೆಟಪ್ ಮಾಡ್ಕೊಂಡು ಸೆಟಪ್ ಮಾಡ್ಬೋದು. ಇದು ಒಂದು ಇವಾಗ ಕಮರ್ಷಿಯಲ್ ವೈಸು ಈ ಆಟೋಮೊಬೈಲ್ ಸೆಗ್ಮೆಂಟಲ್ಲಿ ಬಂದರೆ ಅವ್ರಿಗೆ ಅಂತ ಈಗ ಸಣ್ಣ ಪುಟ್ಟ ಯಾರು ಇರ್ತಾರೆ, ಮತ್ತು ಇವಾಗ ಯೂಸ್ಡ್ ಕಾರ್ ಶೋರೂಮ್ಸ್ ಇರುತ್ತೆ, ಅವ್ರು ಪ್ರತಿ ದಿವಸ ಹೋಗ್ಬಿಟ್ಟು ಸರ್ವಿಸ್ ಮಾಡ್ಸೋಕ್ಕಾಗಲ್ಲ. ಅಂಥವ್ರು ತೊಗೊಂಡೋಗು ನಮ್ಮ ಮಿಷಿನು ವ್ಯಾಕ್ಯೂಮ್ ಕ್ಲೀನರ್ಸ್ ಅವ್ರು ಸ್ವಂತ ಅವರೇ ಸರ್ವಿಸ್ ಮಾಡ್ಕೊಬೋದು. ಒಂದು ಸೆಟಪ್ಪೇ ಮಾಡಬೇಕು, ನಾನು ಒಂದು ಸ್ಟಾರ್ಟಿಂಗ್ ರೇಂಜ್ ನನ್ನ ಬಜೆಟ್ ಒಂದು 30,000 ಇದ್ರೆ ಆ ಬಜೆಟಿಂದಾನೇ ಅವರು ಸರ್ವಿಸ್ ಸ್ಟೇಷನ್ ಓಪನ್ ಮಾಡೋದು. ಸೂಪರ್ ಸರ್. ಸೊ ಎರಡು ಆಪರ್ಚುನಿಟಿ ಒಂದೇ ವಿಡಿಯೋದಲ್ಲಿ, ಬಿಸ್ನೆಸ್ ಆಪರ್ಚುನಿಟಿ. ಹೌದು, ಬಿಸ್ನೆಸ್ ಆಪರ್ಚುನಿಟಿನೇ ಅಂತಾನೆ ಹೇಳಬೇಕು. ಯಾಕಂದ್ರೆ ಈ ಪ್ರಾಡಕ್ಟ್ಸಿಗೆ ಮೇನ್ ಸರ್ವಿಸು, ಆಫ್ಟರ್ ಸೇಲ್ಸ್ ಯಾರು ಬೇಕಾದ್ರೂ ಮಾಡ್ತಾರೆ ಸರ್. ಸರ್ವಿಸ್ ಇಂಪಾರ್ಟೆಂಟ್, ಅದು ನಮ್ಮ ಹತ್ರ ಇದೆ, ಅದೇ ನಮ್ದು ಸ್ಟ್ರೆಂತ್. ಓಕೆ, ನೈಸ್ ಸರ್. ಆ್ಯಂಡ್ ಇವಾಗ ನೀವು ಹೇಳಿದ್ರಿ ವಾರಂಟಿ ಸಿಗುತ್ತೆ ಅಂತ ಹೇಳಿ, ಎಷ್ಟು ದಿನ ಸಿಗುತ್ತೆ ಸರ್ ವಾರಂಟಿ? ಸರ್ 1 year ವಾರಂಟಿ ಇರುತ್ತೆ. 1 year ಆನ್ ದ ಡೇಟ್ ಆಫ್ ನೀವು ಯಾವತ್ತು ತಗೊಂತೀರಾ ಯಾವುದೇ ಪ್ರಾಡಕ್ಟ್ ತಗೊಳ್ಳಿ 1 year. ಕೆಲವೊಂದು ಪ್ರಾಡಕ್ಟ್ಸ್ ಅಲ್ಲಿ ರಿಪ್ಲೇಸ್ಮೆಂಟ್ ಕೂಡ ಇದೆ, ಇದರಲ್ಲೂ ಅಷ್ಟೇ ಕಂಪ್ಲೀಟ್ ನಿಮಗೆ ಕೆಲವೊಂದು ಪ್ರಾಡಕ್ಟ್ ಅಲ್ಲಿ ರಿಪ್ಲೇಸ್ಮೆಂಟು ಇದೆ. ಆಮೇಲೆ ಅದಾದ್ಮೇಲೆ ಸ್ಪೇರ್ ಪಾರ್ಟ್ಸು ಸಪೋರ್ಟ್ ಇರುತ್ತೆ. ಇವನ್ ವ್ಯಾಕ್ಯೂಮ್ ಕ್ಲೀನರ್ಸ್ ನೋಡಿರ್ತೀರಾ, ಸುಮಾರು ಜನ ತರಿಸಿರ್ತಾರೆ ಸರ್ವಿಸ್ಗಂತಾನೆ. ಸರ್ವಿಸ್ ಒಂದ್ಸಲಿ ವಾರಂಟಿ ಮುಗೀತು ಅಂದರೆ ಅಲ್ಲಿವರೆಗೆ ಏನು ಕಂಪ್ಲೇಂಟ್ ಬರಲ್ಲ. ವಾರಂಟಿ ಆದ ತಕ್ಷಣ ಕಂಪ್ಲೇಂಟ್ ಸ್ಟಾರ್ಟ್ ಆಗ್ತವೆ. ಅಂಥವ್ರಿಗೆ ನಾವು ಸ್ಪೇರ್ಸ್ ಈಚ್ ಆ್ಯಂಡ್ ಎವ್ರಿ ಸ್ಪೇರ್ ಪಾರ್ಟ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಓಕೆ ಸರ್, ಇನ್ನೊಂದು ಕೇಳಬೇಕು ನಿಮ್ಗೆ ಆ್ಯಕ್ಚುಲಿ. ಸೊ ಅಷ್ಟೊಂದೆಲ್ಲ ಅವಾರ್ಡ್ಸ್ ನೋಡಿದ್ವಿ, ಕೃಷಿ ಮೇಳ. ಸೊ ಇದು ಫಾರ್ಮರ್ಸ್ಗೆ ಯಾವ ಥರ ಹೆಲ್ಪ್ ಆಗುತ್ತೆ ಸರ್? ಇದು ಆ್ಯಕ್ಚುಲಿ ಅವಾರ್ಡ್ಸ್ ನೋಡಿರೋದು ನಾವು ಒಂದು ಮ್ಯಾನುಫ್ಯಾಕ್ಚರರು, ಒಂದು ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ ಇರೋದ್ರಿಂದ ಸೊ ನಮಗೆ ಒಂದು ಇನ್ವಿಟೇಷನ್ಸ್ ಬರುತ್ತೆ. ಸೊ ಈ ಕೃಷಿ ಮೇಳಾಸು, ಎಕ್ಸಿಬಿಷನ್ಸು, ಇಂಟರ್ನ್ಯಾಷನಲ್ ಇರಲಿ ನ್ಯಾಷನಲ್ ಇರಲಿ, ಎರಡು ಕಡೆಯಿಂದಾನು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಮ್ಮದು ಯಾವ ಥರ ಅಪಿರಿಯನ್ಸ್ ಇದೆ, ಪ್ರಾಡಕ್ಟ್ ಪರ್ಫಾರ್ಮೆನ್ಸ್ ನೋಡಿ ಅವ್ರು ನಮಗೆ ಅವಾರ್ಡ್ ಮಾಡಿರೋದು. ಓಕೆ ಓಕೆ. ಸೊ ಅದೇ ಥರ ಕೃಷಿ ಮೇಳ ಇದರಲ್ಲಿ ನಮ್ಮದು ಲಾರ್ಜ್ ಸೆಗ್ಮೆಂಟ್ ಇದೆ. ಸೊ ಇದೆಲ್ಲ ಪ್ರಾಡಕ್ಟ್ ಕೃಷಿಗೆ ಯೂಸ್ ಆಗುವಂಥ ಪ್ರಾಡಕ್ಟ್. ಪೆಸ್ಟಿಸೈಡ್ ಸ್ಪ್ರೇ ಮಾಡ್ತಾರೆ ಒಂದು ಗಿಡಗಳಿಗೆ, ಮರಗಳಿಗೆ, ಮತ್ತು ಈವನ್ ರೈತರು ಕೆಳಗೆ ಈ ಏನು ಹೇಳ್ತೀವಿ ಅದು ಹಸು ಸಾಕಾಣಿಕೆ, ಮತ್ತೆ ಡೈರಿ ಫಾರ್ಮ್ಸ್, ಶೀಪ್ ಫಾರ್ಮ್ಸ್, ಗೋಟ್ ಫಾರ್ಮ್ಸ್, ಅಂಥದಕ್ಕೆ ಕೊಟ್ಟಿಗೆ ಕ್ಲೀನ್ ಮಾಡೋದಕ್ಕೆ 5-10 ಹಸು ಇರ್ತಾರೆ. ಎಷ್ಟಂತ ಅವ್ರು ನೀರಲ್ಲಿ ಹಾಕಿ, ಪ್ರೆಷರಲ್ಲಿ ಹಾಕಿ, ಬರೀ ನೀರಲ್ಲಿ ಹಾಕಿದ್ರೆ ಹೋಗಲ್ಲ, ಕ್ಲೀನ್ ಹೋಗಲ್ಲ. ನೀರು ಕೂಡ ಇದು ಹೈ ಪ್ರೆಷರ್ ಇರೋದ್ರಿಂದ 2 ಬಕೆಟ್ ನೀರಲ್ಲಿ ಎಲ್ಲ ಕೊಟ್ಟಿಗೆ ಕ್ಲೀನ್ ಮಾಡ್ಕೊಬಹುದು. ಕೊಟ್ಟಿಗೆ ಕ್ಲೀನ್ ಮಾಡಬಹುದು. ಮ್ಯಾಕ್ಸಿಮಮ್ ಅವ್ರದೇ ನಮ್ದು ಜಾಸ್ತಿ ಬರೋದು. ಹಳ್ಳಿ ಕಡೆ ಅಂದ್ರೆ ಜನ ಅದಕ್ಕೋಸ್ಕರ ತಗೊಂಡೋಗ್ತಾರೆ. ಯಾಕೆಂದ್ರೆ ಈ ಕ್ವಶನ್ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ತುಂಬಾ ಜನ ಗೊತ್ತಿರಲ್ಲ ಯಾವ ರೀತಿ ಇದು ರೈತರಿಗೆ ಯೂಸ್ ಆಗುತ್ತೆ ಅಂತ. ಕರೆಕ್ಟ್. ಸೊ ಒಂದು ಪೆಸ್ಟಿಸೈಡ್ ಸ್ಪ್ರೇಗೆ, ಯಾಕೆಂದ್ರೆ ನಾವು ಮ್ಯಾನ್ಯುಯಲಿ ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲ ಕಡೆ ಸ್ಪ್ರೆಡ್ ಆಗಲ್ಲ. ಸೊ ಪೆಸ್ಟಿಸೈಡ್ ಸ್ಪ್ರೇಗೆ ಒಂದು ಜನರೇಟರ್ ಇಟ್ಕೊಂಡು ಆರಾಮಾಗಿ ಮೂವ್ ಮಾಡ್ಕೊಂಡು ತಗೊಂಡೋಗಿ ಎಲ್ಲ ಕಡೆ ಸ್ಪ್ರೇ ಮಾಡ್ಕೊಬಹುದು. ಒಂದು ಆಪ್ಷನ್. ಎರಡನೇ ಆಪ್ಷನ್ ಕೊಟ್ಟಿಗೆ ಕ್ಲೀನ್ ಮಾಡೋದಕ್ಕೆ. ಸೊ ಯಾವುದೇ ಇರಲಿ ಕೊಟ್ಟಿಗೆ, ಅವ್ರದ್ದು ಶೀಪ್ ಫಾರ್ಮ್ ಇರುತ್ತೆ, ಫಾರ್ಮ್ ಹೌಸ್, ಪೌಲ್ಟ್ರಿ ಫಾರ್ಮ್ಸ್ ಇರುತ್ತೆ, ಅವ್ರಿಗೆ ಯೂಸ್ ಆಗುತ್ತೆ. ಸೊ ಇವಾಗ ನಮಗೆ ಮುಸ್ತಫಾ ಅವರು ಅನ್ಬಾಕ್ಸ್ ಮಾಡಿ ಅವ್ರಿಗೆ ನಿಮಗೆ ಹೋಮ್ ಡೆಲಿವರಿ ಯಾವ ಥರ ಬರುತ್ತೆ ಪ್ರಾಡಕ್ಟು, ಆ್ಯಂಡ್ ಅದರೊಳಗಡೆ ಏನಿರುತ್ತೆ, ಸೊ ಯಾವ ಥರ ಅನ್ಬಾಕ್ಸ್ ಮಾಡ್ಕೊಬೋದು ಅಂತ ಹೇಳಿ ನಿಮಗೆ ತೋರಿಸ್ತಾರೆ. ರಫೀಕ್ ಸರ್, ಥ್ಯಾಂಕ್ ಯು, ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಈಗ ನಮ್ಮ ಬ್ರದರ್ ತೋರಿಸ್ತಾರೆ ನಿಮಗೆ. ಓಕೆ, ನೈಸ್. ಯಾವ ಥರ ಬರುತ್ತೆ, ವೆರೈಟಿ ಯಾವ ಥರ ಬರುತ್ತೆ. ಶೋರ್. ಎಲ್ಲ ಮೋಟೋವರ್ಡ್ ಕನ್ನಡ ವೀಕ್ಷಕರಿಗೆ ನಮಸ್ಕಾರಗಳು. ವೀಕ್ಷಕರೇ, ನೀವು ನಮ್ಮ ಬೀಟಲ್ಲಿ ವೆಟ್ ಆ್ಯಂಡ್ ಡ್ರೈ ವ್ಯಾಕ್ಯೂಮ್ ಕ್ಲೀನರ್ ಪರ್ಚೇಸ್ ಮಾಡಿದಾಗ ನಿಮ್ಮ ಮನೆಗೆ ಈ ಥರ ಹೋಮ್ ಡೆಲಿವರಿ ಬರುತ್ತೆ. ಓಕೆ. ಸೊ ಇದನ್ನು ನಿಮಗೆ ನಾನು ಓಪನ್ ಮಾಡಿ ತೋರಿಸ್ತೀನಿ, ಒಳಗಡೆ ಮಿಷಿನ್ ಯಾವ ಥರ ಇರುತ್ತೆ, ಏನು ಅಟ್ಯಾಚ್ಮೆಂಟ್ ಬರುತ್ತೆ ಅಂತ. ಇದು ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ ವೀಕ್ಷಕರು. ಸೊ ವೀಕ್ಷಕರೇ, ಇದರ ಸ್ಪೆಸಿಫಿಕೇಶನ್ಸ್ ನೋಡ್ಬೋದು ನೀವು. ಪವರ್ ಬಂದು 1800 ವ್ಯಾಟ್ಸ್ ಬರುತ್ತೆ. ಕೆಪಾಸಿಟಿ ಇವರು ಹೇಳಿದಾಗೆ 35 ಲೀಟರ್ಸ್ ಬರುತ್ತೆ. ಏರ್ ಫ್ಲೋ ಬಂದು 53 ಲೀಟರ್ಸ್ ಪರ್ ಸೆಕೆಂಡ್ ಬರುತ್ತೆ. ಆ್ಯಂಡ್ ವ್ಯಾಕ್ಯೂಮ್ ಸೆಕ್ಷನ್ ಬಂದು 200 ಮೆಗಾಬಾರ್ ಅಂತ ಬರುತ್ತೆ. ಓಕೆ. ಸೊ ಇದೆಲ್ಲ ನಿಜವಾಗ್ಲೂ ಇಷ್ಟು ಬರುತ್ತಾ ಅಂತ ಹೇಳಿ ಒಂದು ಡೆಮೋ ವಿಡಿಯೋದಲ್ಲಿ ನೋಡೋಣ. ಬಟ್ ಇವಾಗ ಬಾಕ್ಸ್ ಒಳಗಡೆ ಏನಿರುತ್ತೆ ಅಂತ ಹೇಳಿ ಓಪನ್ ಮಾಡಿ ತೋರಿಸ್ತಾರೆ. ಓಪನ್ ಮಾಡಿ ಸರ್. ಸರ್ ನೋಡಿ, ಈ ಥರ ಬಾಕ್ಸ್ ಓಪನ್ ಮಾಡಿದಾಗ ಸ್ಟಾರ್ಟಿಂಗ್ ಒಂದು ವಾರಂಟಿ ಕಾರ್ಡ್ ಬರುತ್ತೆ ಈ ಥರ. ಓಕೆ. ಜಸ್ಟ್ ನೆಕ್ಸ್ಟ್ ಬಂದುಬಿಟ್ಟು ಈ ಥರ ಒಂದು ಫಾರ್ಮ್ ಇರುತ್ತೆ, ಮೇಲ್ಗಡೆ ಥರ್ಮೋಕೋಲ್ ಇರುತ್ತೆ, ಫುಲ್ ನೀಟಾಗಿ ಪ್ಯಾಕ್ ಆಗಿರುತ್ತೆ ಫಾರ್ ಸೇಫ್ಟಿ ಮೆಜರ್ಸ್. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಒಳಗಡೆ ನಿಮಗೆ ಸೈಡ್ ಪ್ಯಾಕಿಂಗ್ಸ್ ಕೂಡ ಬರುತ್ತೆ ವೀಕ್ಷಕ. ಇದು ಸೆಕ್ಷನ್ ಪೈಪ್ ಬರುತ್ತೆ, ಮತ್ತು ಸೆಕ್ಷನ್ ಕನೆಕ್ಟರ್, ಮತ್ತು ಹ್ಯಾಂಡಲ್ ಕೂಡ ಇರುತ್ತೆ ಇದರಲ್ಲಿ. ಇದು ಎಷ್ಟು ಮೀಟರ್ ಇದೆ ಸರ್ ಇದು? ಸರ್ ಅದು ಆಲ್ಮೋಸ್ಟ್ 2 ಮೀಟರ್ ಬರುತ್ತೆ ಸರ್. ಆಲ್ಮೋಸ್ಟ್ 2 ಮೀಟರ್ ಇದೆ. 2 ಮೀಟರ್ನ ಜಾಸ್ತಿನೇ ಬರುತ್ತೆ. ಓಕೆ. ಸೊ ಸೈಡಲ್ಲಿ ಈ ಥರ ಬಫರ್ ಪ್ಯಾಕಿಂಗ್ಸ್ ಇರುತ್ತೆ ವೀಕ್ಷಕರೇ. ಮಿಷಿನ್ ನಿಮ್ಮ ಮನೆಗೆ ಬಂದಾಗ ಫಸ್ಟ್ ಏನಿದೆ, ನೀವು ಬಫರ್ ಪ್ಯಾಕಿಂಗ್ಸ್ನ ಆಚೆ ತೆಗೆದುಬಿಟ್ಟು ಮಿಷಿನ್ ಆಚೆ ತೆಗೀರಿ. ಈ ಥರ 3 ಸೈಡ್ ಬರುತ್ತೆ. ಕ್ಲೀನಾಗಿ ಬಫರ್ ಪ್ಯಾಕಿಂಗ್ಸ್ ತೆಗೆದುಬಿಟ್ಟು ಮಷಿನ್ ಈ ಥರ ಮೇಲ್ಗಡೆ ಎತ್ತಿದ್ರೆ ಆಚೆ ಬರುತ್ತೆ. ಎಷ್ಟಿದೆ ಸರ್ ವೇಟ್ ಇದು? ಸರ್ ಒಂದು 10 kg ಬರುತ್ತೆ ಸರ್, ಅಪ್ರಾಕ್ಸಿಮೇಟ್ಲಿ ಒಂದು 10 kg ಬರುತ್ತೆ ಅಷ್ಟೇ. 10ರಿಂದ 11 kg ಈಸಿಯಾಗಿ ಎಲ್ಲಿ ಬೇಕಾದ್ರೆ ಹ್ಯಾಂಡಲ್ ಹ್ಯಾಂಡಲ್ ಮಾಡ್ಬೋದು. ಓಕೆ. ನೋಡಿ ವೀಕ್ಷಕರೇ, ಇದು ನಿಮ್ಮ
ಬಿ ಟ್ಯಾಲಿ ವೆಟ್ ಆ್ಯಂಡ್ ಡ್ರೈ ವ್ಯಾಕ್ಯೂಮ್ ಕ್ಲೀನರ್. ಸೊ ಒಂದೊಂದಾಗೆ ತೋರಿಸ್ತಾ ಹೋಗ್ತೀನಿ ಏನೇನು ಅಟ್ಯಾಚ್ಮೆಂಟ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ 35 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಟ್ಯಾಂಕ್ ಬಂದ್ಬಿಟ್ಟು ಪ್ಯೂರ್ಲಿ ಸ್ಟೇನ್ಲೆಸ್ ಸ್ಟೀಲ್ ಇರುತ್ತೆ. ಓಕೆ. ಸೊ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಮೇಲ್ಗಡೆ ವೈರ್ ಬರುತ್ತೆ. ವೈರ್ 4 ಮೀಟರ್ ಬರುತ್ತೆ ನಿಮಗೆ. ನೋಡ್ಬೋದು ವೀಕ್ಷಕರೇ, ನಿಮ್ಗೆ ಎಷ್ಟು ಲಾಂಗ್ ಬರುತ್ತೆ ಅಂತ ಹೇಳಿ ಒಂದು ತೋರಿಸ್ತಾ ಇದ್ದೀವಿ ಡೆಮೋ. ಸೊ ಆರಾಮಾಗಿ ಹಾಲಲ್ಲಿ ಹಾಕೊಂಡು ಫುಲ್ ಕಂಪ್ಲೀಟ್ ಹಾಲ್ನ ನೀವು ಹಾಲು ಅಕ್ಕಪಕ್ಕ ರೂಮ್ಸ್ ಎಲ್ಲ ಕ್ಲೀನಾಗಿ ನೀವು ಕ್ಲೀನ್ ಮಾಡ್ಕೋಬಹುದು. ಓಕೆ, ನೈಸ್. ಜಸ್ಟ್ 5 amps ನಿಮಗೆ ಪ್ಲಗ್ ಪಾಯಿಂಟ್ ಬರುತ್ತೆ. ಮನೇಲಿ ಚಾರ್ಜರ್ ಯೂಸ್ ಮಾಡ್ತಾರೆ, ಮೊಬೈಲ್ ಚಾರ್ಜರ್, ಆ ಸಾಕೆಟ್ಗೆ ಈಸಿಯಾಗಿ ಕೂತ್ಕೊಳ್ಳುತ್ತೆ. ಓಕೆ. ಮತ್ತೆ ಮೇಂಟೆನೆನ್ಸ್ ಕೂಡ ಬಹಳ ಸುಲಭ. ನಿಮಗೆ ಫ್ಯಾನು ಮತ್ತೆ ಮಿಕ್ಸಿ ಯಾವ ತರ ಮೇಂಟೆನೆನ್ಸ್ ಇರುತ್ತೆ ಅಷ್ಟೇ ಮೇಂಟೆನೆನ್ಸ್. ಆಮೇಲೆ ಕರೆಂಟ್ ಕನ್ಸೂಷನ್ ಕೂಡ ಸೇಮ್ ಇರುತ್ತೆ. ಮನೆ ನಿಮ್ದು ಕರೆಂಟ್ 220 volts ಕರೆಂಟ್ ಇದೆ, ಆ ಕರೆಂಟ್ ಈಸಿಯಾಗಿ ನಡೆಯುತ್ತೆ. ಓಕೆ ಓಕೆ. ಸೊ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ನೆಕ್ಸ್ಟ್ ಅಟ್ಯಾಚ್ಮೆಂಟ್ಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಇದನ್ನ ಟೆಲಿಸ್ಕೋಪಿಕ್ ಪೈಪ್ ಅಂತ ಹೇಳ್ತೀವಿ ಸರ್. ಓಕೆ. ಸೊ ಇದನ್ನ ಉದ್ದ ಬೇಕಾದ್ರೂ ಮಾಡ್ಕೋಬಹುದು. ಜಸ್ಟ್ ಈ ಥರ ಉದ್ದ ಆಗುತ್ತೆ. ಜಸ್ಟ್ ಪ್ರೆಸ್ ಮಾಡಿದ್ರೆ ಮತ್ತೆ ನಿಮಗೆ ಬ್ಯಾಕ್ ಹೋಗೋದಿಲ್ಲ, ಲಾಕ್ ಆಗಿ ಕೂತ್ಕೊಳ್ಳುತ್ತೆ. ಓಕೆ. ಅಡ್ಜಸ್ಟ್ಮೆಂಟ್ಸ್ ಥರ ಇರ್ತದೆ ಇದರಲ್ಲಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನ ಮಷಿನ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನನಗೀಗ. ನಾನು ನೋಡ್ಬೋದು ಇಲ್ಲಿ ಸೆಡ್ ಲಾಕ್ಸ್ ಕೂಡ ಇರುತ್ತೆ ಇದರಲ್ಲಿ. ಲಾಕ್ನ ಈ ಥರ ಓಪನ್ ಮಾಡಿಕೊಂಡು ತುಂಬ ಈಸಿಯಾಗಿ ಓಪನ್ ಮಾಡ್ಕೋಬೋದು. ಮನೆಯಲ್ಲಿ ಚಿಕ್ಕವರು ದೊಡ್ಡವರೆಲ್ಲ ಈಸಿಯಾಗಿ ಮಿಷನ್ ಆಪರೇಟ್ ಮಾಡ್ಬೋದು. ಸೊ ಈ ಥರ ಕ್ಯಾಪ್ ಬರುತ್ತೆ. ಸೊ ಮೇಲ್ಗಡೆ ಪ್ಯೂರ್ಲಿ ನಿಮಗೆ ಬಂದ್ಬಿಟ್ಟು ABS ಪ್ಲಾಸ್ಟಿಕ್ ಕ್ಯಾಪ್ ಬರುತ್ತೆ. ಒಳಗಡೆ ಮೋಟರ್ ಪಾರ್ಟ್ ಬರುತ್ತೆ. ಸೊ ಇದು ಮೋಟರ್ ಗ್ಯಾಸ್ಕೆಟ್ ಬರುತ್ತೆ. ಮೋಟರ್ ಗ್ಯಾಸ್ಕೆಟ್ ಕೂಡ ಬರುತ್ತೆ ಒಳಗಡೆ. ಸೊ ಮೋಟರ್ ಪಾರ್ಟ್ ಬರುತ್ತೆ. ಇದು ಫುಲ್ ಮೇಲ್ಗಡೆ ಭಾಗ ಆಯಿತು. ಓಕೆ. ಸೊ ನೆಕ್ಸ್ಟ್ ನೋಡಿ ವೀಕ್ಷಕರೇ, ಇದನ್ನ ಗಮನಿಸಬಹುದು. ಕಾಟನ್ ಫಿಲ್ಟರ್, ಪ್ಯೂರ್ ಕಾಟನ್ ಫಿಲ್ಟರ್ ಇರುತ್ತೆ. ಒಳ್ಳೆ ಲೈಫ್ ಕೂಡ ಬರುತ್ತೆ. 3 to 4 years ಈಸಿಯಾಗಿ ಯೂಸ್ ಮಾಡ್ಬೋದು ಇದನ್ನ. ಓಕೆ. ಇದನ್ನ ಕಾಟನ್ ಫಿಲ್ಟರ್ ಗ್ಯಾಸ್ಕೆಟ್ ಮೇಲೆ ಇರುತ್ತೆ. ಫಿಟ್ಟಿಂಗ್ ಚೆನ್ನಾಗಿ ಕೊಡ್ತಿದೆ ಮೇಲೆ. ನೆಕ್ಸ್ಟ್ ಬಂದ್ಬಿಟ್ಟು ಅಟ್ಯಾಚ್ಮೆಂಟ್ಸ್ ಒಂದಾಗಿ ತೋರಿಸ್ತಾ ಹೋಗ್ತೀನಿ. ಇದು ಫಸ್ಟ್ ಅಟ್ಯಾಚ್ಮೆಂಟು ಫ್ಲೋರ್ ನಾಸಲ್. ಇದು ಫ್ಲೋರ್ ನಾಸಲ್ ಬರುತ್ತೆ. ಜಸ್ಟ್ ಇಲ್ಲಿ ಒಂದು ಬಟನ್ ಕೂಡ ಇರುತ್ತೆ. ಒಂದ್ಸರಿ ಈ ಥರ ಪ್ರೆಸ್ ಮಾಡಿದ್ರೆ ಇಲ್ಲಿ ಮುಂದ್ಗಡೆ ಬ್ರಷಸ್ ಬರುತ್ತೆ ಮತ್ತು ಹಿಂದ್ಗಡೆ ವೈಫರ್ ಬರುತ್ತೆ. ಇದು ಏನಕ್ಕೆ ಅಂತ ಹೇಳಿದ್ರೆ ವೆಟ್ ಕಂಡೀಷನಲ್ಲಿ ನೀವು ಯೂಸ್ ಮಾಡಿದ್ರೆ ನೀರೆಲ್ಲ ಈಸಿಯಾಗಿ ಹೀರ್ಕೊಡುತ್ತೆ. ಓಕೆ. ಸೊ ನೀವು ಡ್ರೈ ಕಂಡೀಷನ್ ಯೂಸ್ ಮಾಡ್ಬೇಕಂತ ಹೇಳಿದ್ರೆ ಜಸ್ಟ್ ಬಟನ್ನ ಪ್ರೆಸ್ ಮಾಡಿ ವೈಫರ್ ಮತ್ತು ಬ್ರಷ್ ಹಿಂದೆ ಹೋಗುತ್ತೆ. ಫುಲ್ ಡ್ರೈ ಕಂಡೀಷನಲ್ಲಿ ಮಣ್ಣು ಗಿಣ್ಣು ಕಲ್ಲು ಇದ್ದಲ್ಲಿ ಈಸಿಯಾಗಿ ಇದನ್ನ ಸೆಕ್ಷನ್ ಹೇಳ್ಕೊಡುತ್ತೆ. ಓಕೆ, ಸೂಪರ್. ನೆಕ್ಸ್ಟ್ ಅಟ್ಯಾಚ್ಮೆಂಟ್ ಬಂದ್ಬಿಟ್ಟು ನೆಕ್ಸ್ಟ್ ಅಟ್ಯಾಚ್ಮೆಂಟ್ ಡಸ್ಟ್ ಬ್ರಷ್ ಬರುತ್ತೆ ವೀಕ್ಷಕರೇ. ಸೊ ಇದನ್ನ ಎಲ್ಲಿ ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ ನೀವು ನಿಮ್ಮ ಮನೇಲಿ ಸೋಫಾ ಇದ್ದಲ್ಲಿ ಕಾರ್ಪೆಟ್ ಇದ್ದಲ್ಲಿ ಇದನ್ನ ಯೂಸ್ ಮಾಡಿದ್ರೆ ಕ್ಲೀನಾಗಿ ಡೀಪಾಗಿ ನಿಮಗೆ ಕ್ಲೀನ್ ಆಗುತ್ತೆ. ಧೂಳು ಕಸ ಕಡ್ಡಿ ಎಲ್ಲ ಕ್ಲೀನಾಗಿ ಇದರಲ್ಲಿ ವ್ಯಾಕ್ಯೂಮಲ್ಲಿ ಕ್ಲೀನ್ ಆಗುತ್ತೆ. ಓಕೆ. ಓಕೆ. ನೆಕ್ಸ್ಟ್ ಅಟ್ಯಾಚ್ಮೆಂಟ್ ಬಂದ್ಬಿಟ್ಟು ಇದನ್ನ ಸರ್ವಿಸ್ ಟೂಲ್ ಅಂತ ಕರಿತೀವಿ ಈ ಅಟ್ಯಾಚ್ಮೆಂಟಿಗೆ. ಸೊ ಇದು ಕೂಡ ನಿಮಗೆ ಬಹಳ ಯೂಸ್ಫುಲ್ ಇದೆ. ಎಸ್ಪೆಷಲಿ ಹೇಳಿದ್ರೆ ಕಾರಲ್ಲಿ ನಿಮಗೆ ಸೀಟ್ಗಳೆಲ್ಲ ಬಹಳ ಕೊಳೆ ಆಗಿರುತ್ತೆ. ಆಮೇಲೆ ನಿಮಗೆ ಕ್ಲಚ್ಚು ಎಸಲೇಟರ್ ಜಾಗದಲ್ಲೆಲ್ಲ ಬಹಳ ಮಣ್ಣು ಆಮೇಲೆ ಬೇರೆ ಕಡ್ಡಿ ಧೂಳೆಲ್ಲ ಬಿದ್ದಿರುತ್ತೆ. ಸೊ ಆ ಜಾಗದಲ್ಲಿ ಏನಿದೆ ವ್ಯಾಕ್ಯೂಮ್ ಮೆಷಿನಿಗೆ ನೀವು ಇದನ್ನ ಕನೆಕ್ಟ್ ಮಾಡಿಬಿಟ್ಟು ಈಸಿಯಾಗಿ ಯೂಸ್ ಮಾಡ್ಕೋಬೋದು. ಕ್ಲೀನಾಗಿ ನಿಮಗೆ ಎಲ್ಲ ಕಸ ಕಡ್ಡಿ ಎಲ್ಲ ಕ್ಲೀನ್ ಆಗುತ್ತೆ. ಸೊ ನಿಮಗೆ ಕೆಳಗಡೆ ಕಾರ್ ಹಿಂದ್ಗಡೆ ಡಿಕ್ಕಿಯಲ್ಲಿ ಕೂಡ ಆಗ್ಬೋದು, ಮುಂದ್ಗಡೆ ಕಾಲಿಡೋ ಜಾಗದಲ್ಲಿ ಇರ್ಬೋದು, ಸೀಟ್ ಮೇಲೆ ಸೀಟ್ ಕೆಳಗೆಲ್ಲ ಆಗ್ಬೋದು. ಮತ್ತು ನಿಮಗೆ ಮನೇಲಿ ಬಂದ್ಬಿಟ್ಟು ಸಪೋಸ್ ಕೆಲವೊಂದು ಜಾಗದಲ್ಲಿ ಕೈ ಹೋಗೋದಿಲ್ಲ, ಕೈ ಆಡೋದಿಲ್ಲ, ಎಲ್ಲಿ ಆಕ್ಸೆಸ್ ಇರಲ್ಲ ಅಲ್ಲೆಲ್ಲ ಮಾಡ್ಕೋಬಹುದು. ಸೋಫಾ ಕೆಳಗೆ ಸೋಫಾ ಕಾರ್ನರ್ಸ್ ಅಲ್ಲಿ ಒಳಗಡೆ ಸಂಧಿ ಭಾಗದಲ್ಲೆಲ್ಲ ಈಸಿಯಾಗಿ ತಕ್ಕೋಬಹುದು. ಮೇಲ್ಗಡೆ ಕೂಡ ನಿಮಗೆ ಸಿಗೋದಿಲ್ಲ ಕೈಗೆ, ಪೈಪಿಗೆ ಅಟ್ಯಾಚ್ ಮಾಡಿಕೊಂಡು ಧೂಳು ಗೀಳು ಎಲ್ಲ ಮಣ್ಣೆಲ್ಲ ತಕ್ಕೋಬಹುದು. ಫುಲ್ಲಿ ಸೇಫ್ ಆಗಿರುತ್ತೆ. ಸೊ ಈಚ್ ಆ್ಯಂಡ್ ಎವ್ರಿ ಪಾರ್ಟ್ನ ಡೆಮೋಲ್ನ ತೋರಿಸ್ತೀನಿ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಇನ್ಸ್ಟ್ರಕ್ಷನ್ ಮ್ಯಾನ್ಯಲ್ ಕೂಡ ಇರುತ್ತೆ ವೀಕ್ಷಕರೇ. ಎಲ್ಲ ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಇದರಲ್ಲಿ ಮೆನ್ಷನ್ ಮಾಡಿದ್ದೀವಿ, ಯಾವ ಪಾರ್ಟಿಗೆ ಏನು ಕರಿತೀವಿ ಅಂತ ಹೇಳ್ಬಿಟ್ಟು. ಕನ್ಸೆಪ್ಷನ್ ಕೂಡ ಇದೆ, ಎಲ್ಲ ನೀವು ಗಮನಿಸ್ಬೋದು. ಓಕೆ. ನೆಕ್ಸ್ಟ್ ನೋಡಿ ವೀಕ್ಷಕರೇ, ವೀಲ್ ಬರುತ್ತೆ, ವೀಲ್ ಬೇಸಸ್ಸು. ಸೊ ಇದು ಟ್ಯಾಂಕ್ ಏನು ನೋಡ್ತಿದ್ದೀರಾ ಪ್ಯೂರ್ಲಿ ಸ್ಟೇನ್ಲೆಸ್ ಸ್ಟೀಲ್ ಟ್ಯಾಂಕ್ ಇರುತ್ತೆ. 35 ಲೀಟರ್ ಕೆಪಾಸಿಟಿ ಇರುತ್ತೆ. ಇದು ನೋಡಿ ವಿತ್ ಬೇಸ್ ಬರುತ್ತೆ, ವಿತ್ ವೀಲ್ಸ್ ಬರುತ್ತೆ. ಓಕೆ. ಓಕೆನಾ. ಇದು ಬೇಸ್ ನೋಡಿ ಎಷ್ಟು ಒಳ್ಳೆ ಕ್ವಾಲಿಟಿ ಇದೆ. ಇದು ಪ್ಯೂರ್ಲಿ ರಿಮೂವಬಲ್ ಬೇಸ್ ಇರುತ್ತೆ. ಸೊ ಇದಕ್ಕೆ ನಾವು ವೀಲ್ನ ಅಟ್ಯಾಚ್ಮೆಂಟ್ ಮಾಡಿ ತೋರಿಸ್ತೀನಿ ನಿಮಗೆ. ನಮ್ಮ ವ್ಯಾಕ್ಯೂಮ್ ಕ್ಲೀನರ್ ಮಷೀನಲ್ಲಿ ಈಚ್ ಆ್ಯಂಡ್ ಪಾರ್ಟ್ ಡಿಸ್ಮೆಂಟಲ್ ಮಾಡ್ಬೋದು, ತುಂಬ ಈಸಿಯಾಗಿ ಮಾಡ್ಬೋದು. ಮತ್ತು ಈಸಿಯಾಗಿ ನೀವೇ ಅದನ್ನು ಮತ್ತೆ ಇನ್ಸ್ಟಾಲ್ ಕೂಡ ಮಾಡ್ಬೋದು, ಏನು ಕಷ್ಟ ಇರೋದಿಲ್ಲ, ಬಹಳ ಸುಲಭ ತೋರಿಸ್ಬಿಟ್ಟು ನೋಡಿ. ಹಿಂಗಡೆ ಬೇಸ್ ಇದೆ, ಈ ಥರ ಈಸಿಯಾಗಿ ತಗೋಬೋದು. ಹಿಂಗೆ ಕ್ಲಿಪ್ಸ್ ಬರುತ್ತೆ, ಕ್ಲಿಪ್ಸ್ನ ಪ್ರೆಸ್ ಮಾಡಿಬಿಟ್ಟು ಈಸಿಯಾಗಿ ತಗೋಬೋದು. ಬೇಸಿಗೆ ಅಂದರೆ ವೀಲ್ಸ್ನ ಈ ಥರ ಅಟ್ಯಾಚ್ ಮಾಡ್ಬೋದು. ಜಸ್ಟ್ ಪ್ರೆಸಿಂಗ್ ಮಾತ್ರ ಇರುತ್ತೆ, ಸ್ಕ್ರೂ ನಟ್ ಫಿಟ್ಟಿಂಗ್ ಏನೂ ಇಲ್ಲ. ಬರೀ ವೀಲ್ನ ಕೈ ಹಿಡ್ಕೊಂಡು ಪ್ರೆಸ್ ಮಾಡಿದ್ರೆ ಈಸಿಯಾಗಿ ಕೂತ್ಕೊಳ್ಳುತ್ತೆ. ಆರಾಮಾಗಿ ಮೂವ್ಮೆಂಟ್ ಆಗುತ್ತೆ. ಮೂವ್ಮೆಂಟ್ ಮಾಡ್ಕೊಂಡು ಈಸಾಗಿ ಮನೆ ಆಚೆ ಮನೆ ಒಳಗೆಲ್ಲ ನೀವು ಈಸಾಗಿ ಕ್ಲೀನ್ ಮಾಡ್ಕೋಬಹುದು. ಓಕೆ. ಓಕೆ ವೀಕ್ಷಕರೇ, ಎಲ್ಲ ಅನ್ಬಾಕ್ಸಿಂಗ್ ಮಾಡಿ ಈಚ್ ಪಾರ್ಟ್ ಡಿಸ್ಮೆಂಟ್ ಮಾಡಿ ತೋರಿಸಿದೆ. ಸೊ ಮತ್ತೆ ಆಯ್ತು, ನಾನು ಅಸೆಂಬಲ್ ಮಾಡಿ ನಿಮಗೆ ಡೆಮೋ ಮಾಡಿ ತೋರಿಸ್ತೀನಿ, ಬನ್ನಿ ನೋಡೋಣ. ಓಕೆ ವೀಕ್ಷಕರೇ, ಏನು ನೀವು ಅಟ್ಯಾಚ್ಮೆಂಟ್ಸ್ ಎಲ್ಲ ನೋಡಿದ್ರಿ, 2 ಮಾಡಲಲ್ಲಿ ಸೇಮ್ ಬರುತ್ತೆ. 25 ಲೀಟ್ರಲ್ಲೂ ಸೇಮ್ ಬರುತ್ತೆ, 35 ಲೀಟರ್ ಕೆಪಾಸಿಟಿಯಲ್ಲೂ ಸೇಮ್ ಬರುತ್ತೆ. ಏನೂ ಚೇಂಜಸ್ ಇರೋದಿಲ್ಲ, ಬರೀ ನಿಮಗೆ ಟ್ಯಾಂಕ್ ಕೆಪಾಸಿಟಿ ಮಾತ್ರ ಚೇಂಜಸ್ ಆಗುತ್ತೆ. ಏನು ನೀವು ಅಟ್ಯಾಚ್ಮೆಂಟ್ಸು ಅಸೆಸರೀಸ್ ಎಲ್ಲ ನೋಡಿದ್ರಿ, ಮೇಡ್ ವಿತ್ ಹೈ ಕ್ವಾಲಿಟಿ ಮೆಟೀರಿಯಲ್. ಸೊ ಹಾಗಾಗಿ ನಿಮಗೆ ಡ್ಯೂರಬಿಲಿಟಿ ಚೆನ್ನಾಗಿ ಬರುತ್ತೆ, ದೀರ್ಘಕಾಲ ಬಾಳಿಕೆ ಬರುತ್ತೆ. ಓಕೆ. ಸೊ ಬನ್ನಿ ವೀಕ್ಷಕರೇ, ಡೆಮೋ ಮಾಡಿ ತೋರಿಸ್ತೀನಿ. ಫಸ್ಟ್ ಆಫ್ ಆಲ್ ಈಗ ಪಿನ್ ಇದನ್ನು ಸಾಕೆಟಲ್ಲಿ ಫಿಟ್ ಮಾಡ್ತಿದ್ದೀವಿ. ಓಕೆ. ಇಲ್ಲಿ ಸ್ವಿಚ್ ಆನ್ ಮಾಡಿದ್ರು ಆನ್ ಆ್ಯಂಡ್ ಆಫ್ ಬಟನ್ ಕೂಡ ಇರುತ್ತೆ. ಇಲ್ಲಿ ಆನ್ ಆ್ಯಂಡ್ ಆಫ್ ಬಟನ್ ಇರುತ್ತೆ, ಇಲ್ಲೇ ಈಸಿಯಾಗಿ ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು.
ಸೊ ಇದು ಸೆಕ್ಷನ್ ಹೋಲ್ ಇರುತ್ತೆ. ಇಲ್ಲಿಗೆ ಬಂದ್ಬಿಟ್ಟು ನೋಡಿ ವೀಕ್ಷಕರೇ, ಇದನ್ನು ಸೆಕ್ಷನ್ ಪೈಪ್ ಅಂತ ಕರಿತೀವಿ. ಸೆಕ್ಷನ್ ಪೈಪ್, ಇದು ಸೆಕ್ಷನ್ ಕನೆಕ್ಟರ್. ಇದನ್ನು ಈ ಥರ ಈಸಿಯಾಗಿ ಕನೆಕ್ಟ್ ಆಗುತ್ತೆ. ಜಸ್ಟ್ ಒಳಗಡೆ ಕೂರಿಸಿ ಈ ಥರ ಒಂದ್ಸರಿ ಟರ್ನ್ ಮಾಡಿದ್ರೆ ಲಾಕ್ ಆಗುತ್ತೆ. ಲಾಕಿಂಗ್ ಸಿಸ್ಟಮ್ ಇರುತ್ತೆ. ಮೇಲ್ಗಡೆ ಬಂದ್ಬಿಟ್ಟಿದ್ರೆ ಒಂದು ಸೆಕ್ಷನ್ ಹ್ಯಾಂಡ್ಲ್ ಬರುತ್ತೆ. ಅದಕ್ಕೆ ಟೆಲಿಸ್ಕೋಪಿಕ್ ಪೈಪ್ನ ಇದ್ರಲ್ಲಿ ಫಿಟ್ ಮಾಡ್ಕೋಬೋದು ನೀವು. ಜಸ್ಟ್ ಪ್ರೆಸ್ಸಿಂಗ್ ಮಾತ್ರ ಇರುತ್ತೆ, ಈಸಿಯಾಗಿ ಕೂರಿಸ್ಕೋಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಫಸ್ಟ್ ಅಟ್ಯಾಚ್ಮೆಂಟ್ ತೋರಿಸ್ತಾ ಇದ್ದೀನಿ, ಫ್ಲೋರ್ ನಾಸಲ್. ಇದನ್ನು ಮುಂಚೆ ಹೇಳಿದೆ ನಿಮಗೆ, ಟೆಲಿಸ್ಕೋಪಿಕ್ ಪೈಪ್ನ ಉದ್ದ ಮಾಡ್ಕೋಬೋದು ಈ ಥರ. ಸೊ ಫ್ಲೋರ್ ನಾಸಲ್ನ ಕೂರಿಸ್ತಾ ಇದ್ದೀನಿ. ಇದು ವೆಟ್ ಅಂದರೆ 2 ಕಂಡೀಷನ್ ವರ್ಕ್ ಆಗುತ್ತೆ. ವೆಟ್ ಕಂಡೀಷನ್ ಯೂಸ್ ಮಾಡ್ಬೇಕಂತ ಹೇಳಿದ್ರೆ ಜಸ್ಟ್ ಹಿಂದ್ಗಡೆ ಬಟನ್ ಇದೆ, ಅದನ್ನು ಪ್ರೆಸ್ ಮಾಡಿದ್ರೆ ನೀವು ಮುಂದ್ಗಡೆ ನಿಮಗೆ ಬ್ರಷಸ್ ಬರುತ್ತೆ ಮತ್ತು ಹಿಂದ್ಗಡೆ ವೈಫರ್ ಬರುತ್ತೆ. ವೆಟ್ ಕಂಡೀಷನ್ ನೀರು ಹೀರ್ಕೊಳ್ಳುತ್ತೆ. ನೆಕ್ಸ್ಟ್ ಡ್ರೈ ಕಂಡೀಷನ್ ಯೂಸ್ ಮಾಡ್ಬೇಕಂತ ಹೇಳಿದ್ರೆ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು, ನಿಮಗೆ ಬ್ರಷಸ್ ಮತ್ತು ವೈಫರ್ ಹಿಂದೆ ಹೋಗುತ್ತೆ. ಡ್ರೈ ಕಂಡೀಷನ್ ಯೂಸ್ ಮಾಡ್ಬೋದು. ಓಕೆ, ಸೊ ನೋಡಿ ಫ್ಲೋರ್ ಮೇಲೆ ಮಣ್ಣು ಕಾಣ್ತಾ ಇದೆ, ಇದನ್ನು ಕ್ಲೀನ್ ಮಾಡಿ ತೋರಿಸ್ತೀನಿ ನನಗೆ. ವೀಕ್ಷಕರೇ ನೋಡ್ಬೋದು ಯಾವ ಥರ ಕಂಪ್ಲೀಟಾಗಿ ಕ್ಲೀನ್ ಆಗ್ತಿದೆ ಅಂತ ಹೇಳಿ. ಸೊ ಎಲ್ಲ ವ್ಯಾಕ್ಯೂಮ್ ಕ್ಲೀನರಲ್ಲೂ ಇದೇ ಥರ ಕೆಲಸ ಆಗುತ್ತೆ. ಇದರಲ್ಲಿ ಏನು ಸ್ಪೆಷಾಲಿಟಿ ಅಂತ ಕೇಳ್ತಿರ್ಬೋದು ನೀವು. ಬಟ್ ಏನಂದರೆ ಈ ರೇಂಜ್ ಪ್ರೈಸಸ್ ಸಿಗೋದ್ರಲ್ಲಿ ನಿಮಗೆ ಇಷ್ಟೊಂದು ಒಳ್ಳೆ ವ್ಯಾಕ್ಯೂಮು, ಇಷ್ಟೊಂದು ಒಳ್ಳೆ ಸೆಕ್ಷನ್ನು, ಸೊ ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳ್ಬೋದು. ಇವು ಕಂಪ್ಲೀಟ್ ಕ್ಲೀನ್ ಆಗೋಯ್ತು ನೋಡ್ಬೋದು. ಸೊ ಇದು ಬಂದು ಡ್ರೈ ಕಂಡೀಷನ್ ಆಯಿತು. ನೋಡೋಲ್ಲ ವೀಕ್ಷಕರೇ, ನೀವು ಮನೇಲಿ ಕಸ ಗುಡಿಸಿದ್ರೆ ಏನು ಕ್ವಾಲಿಟಿಲಿ ಕ್ಲೀನ್ ಆಗುತ್ತೆ ಆ ಕ್ವಾಲಿಟಿಲಿ ಕ್ಲೀನ್ ಆಗಿದೆ. ಸೊ ಸೆಕ್ಷನ್ ಪವರ್ ಕೂಡ ಒಳ್ಳೆ ಹೈ ಪ್ರೆಷರಲ್ಲಿ ಇರುತ್ತೆ. 200 MBAR ಸೆಕ್ಷನ್ ಪ್ರೆಷರ್ ಬರುತ್ತೆ. ಸೊ ಇದರಲ್ಲಿ ಏನೇ ಧೂಳು ಕಸ ಕಡ್ಡಿ ಮಣ್ಣಿರಲಿ ಈಸಿಯಾಗಿ ವ್ಯಾಕ್ಯೂಮ್ ಆಗಿಬಿಡುತ್ತೆ. ಓಕೆನಾ? ಸೊ ವೀಕ್ಷಕರೇ, ಇದರಲ್ಲಿ ನಿಮಗೆ ಇನ್ನೂ ಎಷ್ಟು ಬೆನಿಫಿಟ್ ಇದೆ ಅಂತ ಹೇಳಿದ್ರೆ, ಮನೆಯಲ್ಲಿ ಸಜ್ಜೆ ಅಥವಾ ಬೇರೆ ಮೇಲ್ಗಡೆ ಹೈಟಲ್ಲಿ ಏನಿದೆ ಕ್ಲೀನ್ ವಾಶ್ ಮಾಡಬೇಕು ಅಂತ ಹೇಳಿದ್ರೆ ಇದರ ಅಡ್ಜಸ್ಟ್ಮೆಂಟ್ಸ್ ಇದೆ. ಜಸ್ಟ್ ರೊಟೇಟ್ ಮಾಡಿ ಥರ ನೀವು ಈಸಿಯಾಗಿ ಹತ್ರ ಮೇಲ್ಗಡೆ ಸಜ್ಜೆ ಮೇಲೆ ಅಥವಾ ಏನಾದ್ರು ಬಾಕ್ಸ್ ಇಟ್ಟಿದ್ದೀರಾ ಅದ್ರ ಮೇಲೆಲ್ಲ ಹೈಟಲ್ಲಿ ಕೂಡ ವಾಶ್ ಮಾಡ್ಕೋಬೋದು. ನೋಡಿ, ಅಪ್ ಟು 8 ರಿಂದ 10 ಅಡಿ ಮೇಲ್ಗಡೆ ಹೋಗುತ್ತೆ ವೀಕ್ಷಕರೇ, ಗಮನಿಸ್ಬೋದು. 8 ರಿಂದ 10 ಅಡಿ ಮೇಲ್ಗಡೆ ಹೋಗುತ್ತೆ. ಇದನ್ನು ವಾಶ್ ಮಾಡಿ ಸರಿ ಕ್ಲೀನ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಸೊ ಅಲ್ಲಿಗೆಲ್ಲ ಆರಾಮಾಗಿ ಫಿಟ್ ಆಗಿಬಿಡುತ್ತೆ. ಸೊ ಯಾವ ಥರ ಬೇಕಾದರೂ ನೀವು ಅದನ್ನು ಹೌದು ಸರ್, ಅಡ್ಜಸ್ಟ್ಮೆಂಟ್ ಅದನ್ನು ಇದು ಮಾಡ್ಕೊಬೋದು. ಓಕೆ, ಸಜ್ಜೆ ಮೇಲೆಲ್ಲ ವಾಶ್ ಮಾಡ್ಬೋದು. ನೈಸ್ ಸರ್. ಓಕೆ, ಸಜ್ಜೆ ಮೇಲೆ ಮೇಲ್ಗಡೆ ಏನಾದ್ರು ನಿಮಗೆ ಕಬಾರ್ಡ್ಸ್ ಇದೆ, ಕಬಾರ್ಡ್ಸ್ ಮೇಲ್ಗಡೆ ಕಿಟಕಿಗಳ ಮೇಲ್ಗಡೆ ಎಲ್ಲ ಈಸಿಯಾಗಿ ವಾಶ್ ಈ ಥರ ಕ್ಲೀನ್ ಮಾಡ್ಕೋಬೋದು. 100% ಡೀಪಾಗಿ ಕ್ಲೀನ್ ಆಗುತ್ತೆ, ಯಾಕಂದರೆ ವ್ಯಾಕ್ಯೂಮ್ ಪ್ರೆಷರ್ ಸೂಪರ್ ಆಗಿದೆ. ಓಕೆನಾ? ಸೊ ವ್ಯಾಕ್ಯೂಮ್ ಪ್ರೆಷರ್ ಒಂದ್ಸರಿ ಗಮನಿಸ್ಬೋದು ವೀಕ್ಷಕರೇ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಇಲ್ಲಿ ನಿಮಗೆ ಡೈರೆಕ್ಟಾಗಿ ನಾನು ವಾಲಲ್ಲೇ ತೋರಿಸ್ಕೊಡ್ತೀನಿ ಎಷ್ಟು ವ್ಯಾಕ್ಯೂಮ್ ಪ್ರೆಷರ್ ಎಷ್ಟು ಜಾಸ್ತಿ ಅಂತ ಹೇಳ್ಬಿಟ್ಟು. 200 MBAR ಪ್ರೆಷರ್ ಬರುತ್ತೆ. ಅದು ಎಷ್ಟು ಮಟ್ಟಕ್ಕೆ ಒಂದು ಜಾಸ್ತಿ ಇದೆ ಅಂತ ನೀವು ಗಮನಿಸ್ಬೋದು. ನೋಡಿ, ಸೊ ನೋಡ್ಬೋದು ವೀಕ್ಷಕರೇ ಯಾವ ಥರ ಸಕ್ಕಾಗ್ತಿದೆ ಅಂತ ಹೇಳಿ ಪ್ರೆಷರು. ಸೊ ನಿಮ್ಗೆ ಅಷ್ಟು ಗೊತ್ತಾಗಿರಲ್ಲ ಕ್ಲೀನಿಂಗ್ ಮಾಡಬೇಕಾದ್ರೆಲ್ಲ. ಸೊ ಸಕ್ಷನ್ ಪವರ್ ಎಕ್ಸಾಕ್ಟ್ ಎಷ್ಟಿದೆ, ಸೊ ನಿಜವಾಗ್ಲೂ ಅಷ್ಟು ಪವರ್ ಇದೆಯಾ ಅಂತ ಹೇಳಿ, ಪ್ರೆಷರ್ ಇದೆಯಾ ಅಂತ ಹೇಳಿ ಇದ್ರಲ್ಲಿ ಗೊತ್ತಾಗುತ್ತೆ. ಸೊ ಡ್ರೈ ಕಂಡೀಷನಲ್ಲಿ ಯಾವ ಥರ ವರ್ಕ್ ಆಗುತ್ತೆ, ಯಾವ ಥರ ಕ್ಲೀನ್ ಆಗುತ್ತೆ ನೋಡಿದ್ರಿ. ಈಗ ವೆಟ್ ಕಂಡೀಷನಲ್ಲಿ ಯಾವ ಥರ ವರ್ಕ್ ಆಗುತ್ತೆ, ಎಷ್ಟು ಮಟ್ಟಕ್ಕೆ ಅದು ಕ್ಲೀನ್ ಆಗುತ್ತೆ ತೋರಿಸ್ಕೊಡ್ತೀನಿ ನೋಡಿ ವೀಕ್ಷಕರೇ. ಸೊ ವ್ಯಾಕ್ಯೂಮ್ ಕ್ಲೀನ್ ಯೂಸ್ ಮಾಡಬೇಕಾದ್ರೆ ನೀವು ವೆಟ್ ಕಂಡೀಷನಲ್ಲಿ ಯೂಸ್ ಮಾಡಬೇಕಾದ್ರೆ ಈ ಕಾಟನ್ ಫಿಲ್ಟರ್ನ ತೆಗೆದುಬಿಟ್ಟು ಯೂಸ್ ಮಾಡಿ. ಯಾಕಂದರೆ ಏನು ನೀರಿನ ಅಂಶ ಇರುತ್ತೆ ಡೈರೆಕ್ಟ್ ಟ್ಯಾಂಕಲ್ಲಿ ಬಂದು ಬೀಳುತ್ತೆ ಅದು. ಮತ್ತು ಇದರಲ್ಲಿ ಬೀಳೋದ್ರಿಂದ ನಿಮಗೆ ಇದು ಸ್ವಲ್ಪ ಕಾಟನ್ ಫಿಲ್ಟರ್ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಒಂದು ಮುಂದ್ಗಡೆ ಒಂದು ಬಟನ್ ಇದೆ ನಾಸಲ್ ಅಟ್ಯಾಚ್ಮೆಂಟಲ್ಲಿ, ಜಸ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ನೀವು ಹಿಂದ್ಗಡೆ ನಿಮಗೆ ವೈಫರ್ ಕೂಡ ಬರುತ್ತೆ ಮತ್ತು ಬ್ರಷಸ್ ಕೂಡ ಬರುತ್ತೆ. ಓಕೆ, ಡೀಪಾಗಿ ನಿಮಗೆ ಕ್ಲೀನ್ ಆಗುತ್ತೆ ನೋಡಿ.
ನೋಡ್ಬೋದು ವೀಕ್ಷಕರೇ, ವೆಟ್ ಆ್ಯಂಡ್ ಡ್ರೈ ಕಂಡೀಷನಲ್ಲಿ ಎರಡೂ ಕಂಡೀಷನಲ್ಲೂ ಕೂಡ ತುಂಬ ಚೆನ್ನಾಗಿ ಸಕ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಕಂಪ್ಲೀಟಾಗಿ ನೀವೇನು ನೀರು ಚೆಲ್ಲಿರ್ಬೋದು ಅಥವಾ ಕ್ಲೀನ್ ಮಾಡ್ತಿರ್ಬೋದು, ಎರಡೂ ಥರ ಯೂಸ್ ಆಗಿಬಿಡುತ್ತೆ. ಓಕೆ, ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನೀರೆಲ್ಲ ಎಷ್ಟು ಚೆನ್ನಾಗಿ ಸಕ್ ಮಾಡುತ್ತೆ ಅಂತ. ಸ್ವಲ್ಪ ತೇವಾಂಶ ಮಾತ್ರ ಇರುತ್ತೆ. ಆ ತೇವಾಂಶ ನಿಮಗೆ ಒಂದು 5 ನಿಮಿಷ ಫ್ಯಾನ್ ಹಾಕೊಂಡ್ರೆ ಅಥವಾ ಗಾಳಿಗೆ ಒಣಗಿಬಿಡುತ್ತೆ, ಅದರಿಂದ ಜಾಸ್ತಿ ಇದಾಗಲ್ಲ. ಸೊ 100% ಏನಿದೆ ನಿಮಗೆ ನೀರನ್ನ ಅದು ಸಕ್ ಮಾಡುತ್ತೆ. ಓಕೆನಾ? ಸೊ ಬನ್ನಿ ನೆಕ್ಸ್ಟ್ ಅಟ್ಯಾಚ್ಮೆಂಟ್ ಯಾವ ಥರ ವರ್ಕ್ ಆಗುತ್ತೆ ತೋರಿಸ್ಕೊಡ್ತೀನಿ. ಸೊ ವ್ಯಾಕ್ಯೂಮ್ ಕ್ಲೀನ್ ಯೂಸ್ ಮಾಡಬೇಕಾದ್ರೆ ನೀವು ವೆಟ್ ಕಂಡೀಷನಲ್ಲಿ ಯೂಸ್ ಮಾಡಬೇಕಾದ್ರೆ ಈ ಕಾಟನ್ ಫಿಲ್ಟರ್ನ ತೆಗೆದುಬಿಟ್ಟು ಯೂಸ್ ಮಾಡಿ. ಯಾಕಂದರೆ ಏನು ನೀರಿನ ಅಂಶ ಇರುತ್ತೆ ಡೈರೆಕ್ಟ್ ಟ್ಯಾಂಕಲ್ಲಿ ಬಂದು ಬೀಳುತ್ತೆ ಅದು, ಮತ್ತು ಇದರಲ್ಲಿ ಬೀಳೋದ್ರಿಂದ ನಿಮಗೆ ಇದು ಸ್ವಲ್ಪ ಕಾಟನ್ ಫಿಲ್ಟರ್ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಅಟ್ಯಾಚ್ಮೆಂಟ್ ನೋಡ್ತಿದ್ದೀರಾ ವೀಕ್ಷಕರೇ, ಡಸ್ಟ್ ಕ್ಲೀನಿಂಗ್ ಬ್ರಷ್. ಈ ಥರ ಅಟ್ಯಾಚ್ ಮಾಡ್ತಾ ಇದ್ದೀನಿ ಟೆಲಿಸ್ಕೋಪಿಕ್ ಪೈಪಿಗೆ. ತುಂಬ ಈಸಿ ಇರುತ್ತೆ. ಎಲ್ಲ ಅಟ್ಯಾಚ್ಮೆಂಟ್ಸು ತುಂಬ ಸಿಂಪಲ್. ಜಸ್ಟ್ ಟೆಲಿಸ್ಕೋಪಿಕ್ ಪೈಪಿಗೆ ಪ್ರೆಸ್ ಮಾಡಿ ಕೂರಿಸುವಂಥದ್ದು, ಭಾಳ ಈಸಿಯಾಗಿ ಕೂರಿಸ್ಕೋಬೋದು. ಇಲ್ಲಿ ನೋಡ್ಬೋದು ವೀಕ್ಷಕರೇ, ಒಳಗಡೆ ನಿಮ್ಮ ಏನು ಎಸ್ಲೀಟ್ರು ಕ್ಲಚ್ಚು ಏನು ಕಾಲಲ್ಲಿ ಒತ್ತುತ್ತೀರೋ ಅಲ್ಲಿ ಮಣ್ಣು ಕೊಚ್ಚೆ ಎಲ್ಲ ಬಿದ್ದಿರುತ್ತೆ. ಸೊ ಅದನ್ನು ಕ್ಲೀನ್ ಮಾಡೋಕ್ಕೆ ಬಹಳ ಸುಲಭವಾದ ವಿಧಾನ ಇದೆ ಇದರಲ್ಲಿ. ಓಕೆನಾ? ನೋಡ್ಬೋದು. ನೀಟಾಗಿ ಕ್ಲೀನ್ ಆಗ್ತಾ ಇದೆ ನೋಡ್ಬೋದು ವೀಕ್ಷಕರೇ. ಆ್ಯಂಡ್ ಮೋರ್ ಓವರ್ ಇದು ನೀವು ಕಾರಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು, ಆ್ಯಸ್ ವೆಲ್ ಆ್ಯಸ್ ನೀವು ಮನೇಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ಹಾಗಾಗಿ ಒಂದು ಪಾಸಿಟಿವ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಯೂಸ್ ಆಗುವಂಥ ಪ್ರಾಡಕ್ಟು. ಫುಲ್ ಕಂಪ್ಲೀಟ್ ಮ್ಯಾಟನ್ನೇ ಕ್ಲೀನ್ ಆಗ್ತಿದೆ ನೋಡ್ಬೋದು. ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಸಾಕಾಗ್ತದೆ. ಇದೇ ನಾನು ಏನಾದರೂ ಲೋ ಪ್ರೆಷರ್ ಇರೋವಂಥ ಒಂದು ವ್ಯಾಕ್ಯೂಮ್ ಕ್ಲೀನರ್ ತೊಗೊತೀನಿ ಅಂತ ಹೇಳಿದ್ರೆ ಅಷ್ಟು ಪ್ರೆಷರ್ ಇರೋಲ್ಲ. ಹೌದು, ಮೇನ್ ಪ್ರಾಬ್ಲಮ್ ಅದೇನೇ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಬಟ್ ಇಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ಸಕ್ಕಾಗೋಯ್ತು. ಸರ್ ಸೆಕ್ಷನ್ ಪವರ್ನ ಗಮನಿಸ್ಬೋದು ನೀವು. ಈ ಡಸ್ಟ್ ಕ್ಲೀನಿಂಗ್ ಬ್ರಷಲ್ಲಿ ಏನೇನು ಮಣ್ಣು ಧೂಳು ಅಲ್ಲಿ ಕಸ ಇತ್ತು ಎಲ್ಲ ಸೆಕ್ಷನಲ್ಲಿ ಹೋಗ್ಬಿಟ್ಟಿದೆ ಒಳಗಡೆ. ಈಗ ಸೆಕ್ಷನ್ ಪವರ್ ಸೂಪರ್ ಆಗಿದೆ ಸರ್. ಹೈ ಪ್ರೆಷರಲ್ಲಿ ಕ್ಲೀನ್ ಆಗುತ್ತೆ ಎಲ್ಲ. ಹೌದೌದು. ಸೊ ಸ್ಪೆಷಲಿ ನಿಮ್ಮ ಕಾರಲ್ಲಿ ಹಿಂದ್ಗಡೆ ಡಿಕ್ಕಿ ಎಲ್ಲ ಕ್ಲೀನ್ ಮಾಡ್ಕೋಬೋದು. ಮತ್ತು ಸೀಟ್ಗಳೆಲ್ಲ ಈ ಥರ ಸೀಟ್ ಮೇಲೆ ನಿಮಗೆ ಏನಾದ್ರು ಕಸ ಕಡ್ಡಿ ಬಿದ್ದಿದ್ರೆ ಧೂಳು ಬಿದ್ದಿದ್ರೆ ಕ್ಲೀನ್ ಮಾಡ್ಕೋಬೋದು. ಓಕೆ ವೀಕ್ಷಕರೇ, ನೆಕ್ಸ್ಟ್ ಅಟ್ಯಾಚ್ಮೆಂಟ್ ನೋಡ್ತಿದ್ರೆ ಸರ್ವಿಸ್ ಟೂಲ್ ಅಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ. ಇದು ಎಲ್ಲಿ ಬೇಕಾದ್ರೂ ಈಸಿಯಾಗಿ ಆಕ್ಸೆಸ್ ಮಾಡ್ಕೋಬೋದು. ಈಸಿಯಾಗಿ ಈ ಥರ ಫಿಟ್ ಆಗುತ್ತೆ. ಸೊ ನೋಡಿ ವೀಕ್ಷಕರೇ, ಈ ಥರ ನಿಮ್ಮ ಕಾರಲ್ಲಿ ಏನಾದ್ರು ಕಸ ಕಡ್ಡಿ ಧೂಳು ಅಥವಾ ಪೇಪರ್ ಬಿದ್ದಿದ್ರೆ, ಮನೆಯಲ್ಲೂ ಕೂಡ ಎಲ್ಲರೂ ಪೇಪರ್ ಬಿದ್ದಿದ್ರೆ ಈ ಥರ ಈಸಿಯಾಗಿ ನೀವು ಕ್ಲೀನ್ ಮಾಡ್ಕೋಬೋದು. ಮಾಡ್ಕೋಬೋದು. ಕಸ ಕಡ್ಡಿ ಹಂದಿರುವಂಥ ಪೇಪರ್ಗಳು ಏನಿರುತ್ತೆ ಎಲ್ಲ ಇದರಲ್ಲಿ ಕ್ಲೀನಾಗೆ ವ್ಯಾಕ್ಯೂಮಲ್ಲಿ ಕ್ಲೀನ್ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಡೀಪಾಗಿ ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಕಾರಲ್ಲಿ ನೀವು ಕ್ಲಚ್ಚು ಎಸ್ಲೀಟ್ರ್ ಹೊತ್ತು ಜಾಗದಲ್ಲಿ ಮತ್ತು ಸೀಟ್ ಮೇಲೆ, ಸೀಟ್ ಕೆಳಗೆ, ಡಿಕ್ಕಿಯಲ್ಲಿ ಏನು ಧೂಳು ಕಸ ಕಡ್ಡಿ ಪೇಪರ್ಸು ಅಥವಾ ಮಣ್ಣಿನ ಅಂಶ ಏನು ಬಿದ್ದಿರುತ್ತೆ ಎಲ್ಲ ಕ್ಲೀನಾಗಿ ಡೀಪಾಗಿ ನಿಮಗೆ ಕ್ಲೀನ್ ಆಗುತ್ತೆ. ಸೊ ಸೆಕ್ಷನ್ ಪವರ್ ಜಾಸ್ತಿ ಇರೋದ್ರಿಂದ ಸೂಪರಾಗಿ ನಿಮಗೆ ಕ್ಲೀನ್ ಆಗುತ್ತೆ. ಸೆಕ್ಷನ್ ಪವರ್ ಅಂತ ಹೇಳಿದ್ರೆ 200 MBAR ಹೈಯೆಸ್ಟ್ ಸೆಕ್ಷನ್, ಒಂದು ಜಾಸ್ತಿ ಇರುವಂಥ ಒಂದು ಸೆಕ್ಷನ್ ಪವರ್ ಅಂತ ಹೇಳ್ಬೋದು. ಸೊ ಈ ಥರ ಮನೆಯಲ್ಲೂ ಕೂಡ ನೀವು ಸೋಫಾ ಕಾರ್ಪೆಟ್ಸ್ ಎಲ್ಲ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಸೊ ಮನೆಯಲ್ಲಿ ಸ್ಪೆಷಲಿ ಸೋಫಾಗಳು ಬಹಳ ಕೊಳೆ ಅಂಶ ಧೂಳಿನ ಅಂಶ ಜಾಸ್ತಿ ಇರುತ್ತೆ. ಧೂಳಿನ ಅಂಶ ಇದ್ದಾಗ ಕಾರ್ಪೆಟ್ ಮೇಲೆ ಧೂಳಿನ ಅಂಶ ಜಾಸ್ತಿ ಇರುತ್ತೆ, ಅಲ್ಲೂ ಕೂಡ ಕ್ಲೀನಾಗಿ ಇದೇ ಥರ ನಿಮಗೆ ಡೀಪಾಗಿ ಕ್ಲೀನ್ ಆಗುತ್ತೆ. ಸೊ ವೀಕ್ಷಕರೇ, ಈ ಬೀಟಲ್ಲಿ ವೆಟ್ ಆ್ಯಂಡ್ ಡ್ರೈ ವ್ಯಾಕ್ಯೂಮ್ ಕ್ಲೀನರ್ನ ನೀವು ಡೊಮೆಸ್ಟಿಕ್ ಆ್ಯಂಡ್ ಕಮರ್ಷಿಯಲ್ ಬೋತ್ ಪರ್ಪಸ್ ಕೂಡ ಯೂಸ್ ಮಾಡ್ಕೋಬೋದು. ಸ್ಪೆಷಲಿ ಹೋಟೆಲ್ಸ್ಗಳಲ್ಲಿ ಮತ್ತು ಶೋರೂಮ್ಗಳಲ್ಲಿ, ಮನೆಗಳಲ್ಲಿ, ಅಂಗಡಿಗಳಲ್ಲಿ, ವೇರ್ ಹೌಸಸ್ಗಳಲ್ಲಿ ಎಲ್ಲ ಕಡೆ ಈಸಿಯಾಗಿ ಯೂಸ್ ಮಾಡ್ಕೋಬೋದು. ಬೋತ್ ಡೊಮೆಸ್ಟಿಕ್ ಆ್ಯಂಡ್ ಕಮರ್ಷಿಯಲ್ ಪರ್ಪಸ್ಸಿಗೆ ಎರಡಕ್ಕೂ ಸೂಟಬಲ್ ಇರುತ್ತೆ. ಕಮರ್ಷಿಯಲಿಗಂತೂ ಇನ್ನೂ ಸೂಪರ್ ಆಗಿರುತ್ತೆ ವೀಕ್ಷಕರೇ. ಓಕೆ. ಆ್ಯಂಡ್ ಅದರಲ್ಲೇ ಮನೇಲಿ ಬೇಕಾದ್ರೆ ಯೂಸ್ ಮಾಡ್ಬೋದು, ಕಾರಲ್ಲಿ ಬೇಕಾದ್ರೆ ಯೂಸ್ ಮಾಡ್ಬೋದು. ಖಂಡಿತವಾಗ್ಲೂ. ಏನಕ್ಕೆ ಅಂತ ಹೇಳಿದ್ರೆ ಇದರಲ್ಲಿ ನೀವು ಸೆಕ್ಷನ್ ಪವರ್ ಏನು ನೋಡಿದ್ರಿ 200 MBAR ಹ್ಯೂಜ್ ಸೆಕ್ಷನ್ ಪವರ್ ಇರುತ್ತೆ. ಇದರಲ್ಲಿ ನೀವು ಮಲ್ಟಿಪರ್ಪಸ್ ಅಂತ ಹೇಳ್ಬೋದು. ನನಗೆ ಡೊಮೆಸ್ಟಿಕ್ ಮತ್ತು ಕಮರ್ಷಿಯಲ್ ಬೋತ್ ಕೂಡ ಸೂಪರಾಗಿ ವರ್ಕ್ ಆಗುತ್ತೆ ಸರ್. ಓಕೆ ಸರ್. ಸೊ ವೀಕ್ಷಕರೇ, ಇವಾಗ ಪ್ರೈಸ್ ಪಾರ್ಟ್ಗೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಇಲ್ಲಿ ನೋಡ್ಬೋದು ನೀವು, ಮತ್ತು ಒಂದು 25 ಬಾರ್ದು ಒಂದಿದೆ ಮತ್ತು 35 ಪ್ರೆಷರ್ದು ಏನಿದೆ. ಸೊ ಎರಡ್ರದ್ದು ಏನು ಡಿಫ್ರೆನ್ಸ್ ಬರುತ್ತೆ ಆ್ಯಂಡ್ ಎರಡ್ರದ್ದು ಪ್ರೈಸ್ ಏನಿರುತ್ತೆ, ಸೊ ಇದನ್ನೆಲ್ಲ ತಿಳ್ಕೊಳ್ಳೋಣ ಸರ್. ಮೇಯ್ನಾಗಿ ಡಿಫ್ರೆನ್ಸ್ ಹೇಳ್ಬಿಡಿ ಸರ್, ಎರಡಕ್ಕೂ ಏನು ಡಿಫ್ರೆನ್ಸ್ ಬರುತ್ತೆ ಅಂತ ಹೇಳಿ. ಸರ್ ಖಂಡಿತವಾಗ್ಲು ವೀಕ್ಷಕರೇ, ಎರಡಕ್ಕೂ ಜಾಸ್ತಿ ಏನು ವ್ಯತ್ಯಾಸ ಇರೋದಿಲ್ಲ. ಒಂದು 35 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ, ಇನ್ನೊಂದು 25 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಸೊ ಆಲ್ಮೋಸ್ಟ್ ಎರಡರಲ್ಲೂ ನೋಡಿದ್ರಿ ನೀವು ಅನ್ಬಾಕ್ಸಿಂಗ್ ಮಾಡಿದಾಗ ಅಸೆಸರೀಸ್ ಅಟ್ಯಾಚ್ಮೆಂಟ್ಸ್ ಎಲ್ಲ ಸೇಮ್ ಇರುತ್ತೆ, ಏನು ಚೇಂಜಸ್ ಇರೋದಿಲ್ಲ. ಬರೀ ಡಿಫ್ರೆನ್ಸ್ ಏನಂತ ಹೇಳಿದ್ರೆ 35 ಲೀಟರ್ ಇದು 25 ಲೀಟರ್ ಅಷ್ಟೇ. ಸೆಕೆಂಡ್ ಮೋಟ್ರ್ ನಿಮಗೆ 25 ಲೀಟರ್ ಮಷೀನಲ್ಲಿ ಬಂದುಬಿಟ್ಟು ಮೋಟ್ರ್ ಏನಿದೆ 1800 ವ್ಯಾಟ್ಸ್ ಮೋಟ್ರ್ ಇರುತ್ತೆ.
ಅದೇ ಥರ 25 ಲೀಟರ್ ಕೆಪಾಸಿಟಿ ನಿಮಗೆ ವಾಕ್ಯೂಮ್ ಕ್ಲೀನರಲ್ಲಿ 1600 ವ್ಯಾಟ್ಸ್ ಮೋಟರ್ ಬರುತ್ತೆ. ಸೊ ಎರಡು ಕೂಡ ನಿಮ್ಮ ಮನೆ ಕರೆಂಟ್ 220 ವೋಲ್ಟ್ಸಿಗೆ ಈಸಿಯಾಗಿ ನಡೆಯುತ್ತೆ, 5 ಪಿನ್ ಸಾಕೆಟಿಗೆ ವರ್ಕ್ ಆಗುತ್ತೆ. ದೆನ್ ನಿಮಗೆ ಬಂದುಬಿಟ್ಟು ಕರೆಂಟು ಕನ್ಸಪ್ಷನ್ ಪಾಯಿಂಟಲ್ಲಿ ತೊಗೋಬೇಕಂತ ಹೇಳಿದ್ರೆ ಮನೆಯಲ್ಲಿ ಫ್ಯಾನ್ ಮತ್ತು ಮಿಕ್ಸಿ ಯಾವ ಥರ ಯೂಸ್ ಮಾಡ್ತೀರಾ ಸೇಮ್ ಅದೇ ಮೇಂಟೆನೆನ್ಸ್. ಓಕೆ, ಒಂದು 4 to 5 ಅವರ್ಸ್ ಕಂಟಿನ್ಯೂ ಯೂಸ್ ಮಾಡಿದ್ರೆ 1 ಯೂನಿಟ್ ಮಾತ್ರ ಚಾರ್ಜ್ ಆಗುತ್ತೆ. ಮೇಂಟೆನೆನ್ಸ್ ಕೂಡ ಬಹಳ ಸುಲಭ ಮತ್ತು ಬಹಳ ಒಂದು ಉಳಿತಾಯಕರವಾಗಿರ್ತದೆ. ಓಕೆ ಫೈನ್. ಅದರಲ್ಲೂ ಕೂಡ ತುಂಬ ಸಿಂಪಲ್ ಆಗಿರುತ್ತೆ. ಓಕೆ ಸರ್, ಇವಾಗ ಫೈನಲ್ ಆಗಿ ಇಷ್ಟೆಲ್ಲ ನೋಡಿದ್ರಿ, ಇಷ್ಟೆಲ್ಲ ಡೆಮೋ ನೋಡಿದ್ಮೇಲಂತೂ ನಮ್ಮ ವೀಕ್ಷಕರು ಎಕ್ಸೈಟ್ ಆಗಿರ್ತಾರೆ ಪ್ರೈಸ್ ಏನು ಅಂತ ತಿಳ್ಕೊಳ್ಳೋಕ್ಕೆ. ಸರ್ ಪ್ರೈಸ್ ಏನಿದೆ ಹೇಳ್ಬಿಡಿ ಸರ್. ನಾವೊಂದು ನಮ್ಮ ವೀಕ್ಷಕರಿಗೆ, ನಮ್ಮ ಗ್ರಾಹಕರಿಗೆ ಒಂದೇ ಒಳ್ಳೆ ಆಫರ್ ಪ್ರೈಸ್ ಕೊಡ್ತೀವಿ. ಸೊ ಅದರಲ್ಲೂ ನಮ್ಮ ಮೋಟೋ ವರ್ಲ್ಡ್ ಕನ್ನಡ ವ್ಯೂವರ್ಸಿಗೆ, ವೀಕ್ಷಕರಿಗೆ ಇನ್ನೂ ಒಳ್ಳೆ ನಾವು ಒಂದು ಆಫರ್ನ ಮಾಡಿಕೊಡ್ತಾ ಇದ್ದೀವಿ. ಸೊ ನಮ್ಮಲ್ಲಿ 35 ಲೀಟರ್ಸ್ ವ್ಯಾಕ್ಯೂಮ್ ಕ್ಲೀನರ್ ಏನಿದೆ ಅದ್ರ MRP ಬಂದ್ಬಿಟ್ಟು 12,500 ರೂಪಾಯಿ ಇದೆ. ಓಕೆ, ಸೊ ಇದನ್ನು ನಾವು ನಮ್ಮ ಕಸ್ಟಮರ್ಸಿಗೆ ಡಿಸ್ಕೌಂಟ್ ಆಫರಲ್ಲಿ ಕೇವಲ 8,000ಕ್ಕೆ ಮಾತ್ರ ಕೊಡ್ತಿದ್ದೀವಿ ಸರ್. ಬರೀ 8,000ಕ್ಕೆ ಸಿಗ್ತಾ ಇದೆ. ಹೌದು, 8,000ದು ನಿಮಗೆ 35 ಲೀಟರ್ ವ್ಯಾಕ್ಯೂಮ್ ಕ್ಲೀನರ್ 8,000 ಮಾತ್ರ. ಡ್ರೈ ಅಂಡ್ ಮಲ್ಟಿಪರ್ಪಸ್ ಯೂಸ್ ವ್ಯಾಕ್ಯೂಮ್ ಕ್ಲೀನರ್. ಹೌದು. ಓಕೆ ಸರ್, ನೆಕ್ಸ್ಟ್ ಇನ್ನೊಂದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು 25 ಲೀಟರ್ ವ್ಯಾಕ್ಯೂಮ್ ಕ್ಲೀನರ್ ಇದೆ. ಇದು ನಿಮಗೆ MRP ಬಂದು 10,500 ರೂಪಾಯಿ ಇದೆ. ನಾವು ಕಸ್ಟಮರ್ಸಿಗೆ ಇಲ್ಲಿ ಆಫರ್ ಪ್ರೈಸಲ್ಲಿ ಕೇವಲ 6,500 ಮಾತ್ರ ಕೊಡ್ತಿದ್ದೀವಿ ಸರ್. 6,500 6,500 ಹೌದು. ಸೊ ನಿಮ್ಗೆ ಆಲ್ಮೋಸ್ಟ್ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದಾಗೆ ಒಂದು 6,000 ಇಂದ ಸ್ಟಾರ್ಟ್ ಆಗಿ 8,000 ಒಳಗಡೆ ಎರಡು ಪ್ರಾಡಕ್ಟ್ ಸಿಕ್ಬಿಡುತ್ತೆ. ಯಾವ್ದು ಬೇಕಾದ್ರೂ ಬಂದು ತಗೋಬಹುದು. ಓಕೆ ಸರ್. ಸರ್ ಡೆಲಿವರಿ ಆಪ್ಷನ್ಸ್ ಎಲ್ಲ ಯಾವ ಥರ? ಸರ್ ಡೆಲಿವರಿ ಆಪ್ಷನ್ಸ್ ಎಲ್ಲ ಸೂಪರ್ ಆಗಿರುತ್ತೆ ನಮ್ಮಲ್ಲಿ. ನಿಮಗೆಲ್ಲ ಗೊತ್ತಾ ಇದ್ರೆ ಬ್ಯಾಂಗ್ಳೂರಲ್ಲಿ ನಮ್ದು 5 ಸ್ಟೋರ್ಸ್ ಇದೆ ಸರ್. ಸೊ ಒಂದು ಲೊಕೇಶನ್ ಕೂಡ ಹೇಳ್ಬಿಡ್ತೀನಿ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು. ನಮ್ದು ಫಸ್ಟ್ ಸ್ಟೋರ್ ಬ್ಯಾಂಗ್ಳೂರಲ್ಲಿ PNS ಸೆಕೆಂಡ್ ಸ್ಟೇಜ್ ಹೆಗನಹಳ್ಳಿಲಿ ಬರುತ್ತೆ. ಸೆಕೆಂಡ್ ಸ್ಟೋರ್ ಬಂದ್ಬಿಟ್ಟು ಸೆಂಟ್ರಲ್ ಶೇಷಾದ್ರಿಪುರಮಲ್ಲಿ ಬರುತ್ತೆ, ಮಂತ್ರಿಮಲ್ ಆಪೋಸಿಟಲ್ಲೇ ಇದೆ. ಥರ್ಡ್ ಸ್ಟೋರ್ ಬಂದ್ಬಿಟ್ಟು ನಮ್ಮದು ಕುಮಾರಸ್ವಾಮಿ ಲೇಔಟಲ್ಲಿ ಬರುತ್ತೆ. ಓಕೆ. ಫೋರ್ತ್ ಸ್ಟೋರ್ ಬಂದ್ಬಿಟ್ಟು ನಮ್ಮದು RT ನಗರ ಕನಕನಗರ 8ನೇ ಕ್ರಾಸಲ್ಲಿ ಬರುತ್ತೆ. 5ನೇ ಸ್ಟೋರು ನೆಲಮಂಗಲದಲ್ಲಿ ಬರುತ್ತೆ ಸರ್. ಓಕೆ. ಸೊ ಇದಂತೂ ನಮ್ಮ ತುಮಕೂರು ಹೆಡ್ ಆಫೀಸು, ಎಲ್ರಿಗೂ ಗೊತ್ತೇ ಇದೆ, ನಮ್ಮ ವೀಕ್ಷಕರಿಗೆ, ನಮ್ಮ ಗ್ರಾಹಕರಿಗೆ ಗೊತ್ತೇ ಇದೆ. ಇದು ತುಮಕೂರಲ್ಲಿ ಬಂದ್ಬಿಟ್ಟು ನಿಮಗೆ SSIT ಕಾಲೇಜ್ ಇದೆ ಕುಣಿಗಲ್ ಮೇನ್ ರೋಡಲ್ಲಿ. ಸೊ ಅಲ್ಲಿಂದ ಲೆಫ್ಟ್ ತೊಗೊಂಡ್ರೆ ಸರಸ್ವತಿಪುರ ಮೇನ್ ರೋಡಲ್ಲಿ ಸ್ಟ್ರೈಟ್ ಬಂದರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಒಂದು ವಿದ್ಯಾನಿಕೇತನ ಸ್ಕೂಲ್ ಕಾಣುತ್ತೆ. ಆ ಸ್ಕೂಲ್ ಆಪೋಸಿಟ್ ಸೈಡಲ್ಲೇ ನಮ್ಮದು ಸ್ಟಾರ್ಲೈಟ್ ಕಾರ್ಪೊರೇಷನ್ ಕಂಪನಿ ಇದೆ. ಎಲ್ಲ ಹಾಸ್ಟೆಲ್ ಪ್ರಾಡಕ್ಟ್ಸಲ್ಲಿ ಅವೈಲೇಬಲ್ ಇದೆ. ಓಕೆ ಓಕೆ. ಸೊ ಹಾಗೆ ಇದೇ ಥರ B-Tally ಕಾರ್ ವಾಷರ್ ಮತ್ತು B-Tally ವೆಟ್ ಅಂಡ್ ಡ್ರೈ ವ್ಯಾಕ್ಯೂಮ್ ಕ್ಲೀನರ್ ಕೂಡ ಅವೈಲೇಬಲ್ ಇದೆ. ಸರ್ ಇವಾಗ ಏನು ಪ್ರೈಸ್ ಹೇಳಿದ್ರಿ ನೀವು, ಈ ಎಲ್ಲ ಬ್ರಾಂಚಸ್ಸಲ್ಲೂ ಸೇಮ್ ಇರುತ್ತಾ ಅಂತ ಹೇಳಿ ಪ್ರೈಸ್? 100% ಸರ್. ಇಲ್ಲ ನಾನು ಏನು ನಿಮಗೆ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸಿದ್ದೀನಿ, ಮತ್ತೇನು ಪ್ರೈಸಸ್ ಹೇಳಿದ್ದೀನಿ, ಎಲ್ಲ ಕೂಡ ಪ್ರತಿಯೊಂದು ಸ್ಟೋರಲ್ಲೂ ಸೇಮ್ ಪ್ರೈಸಸ್ ಇರುತ್ತೆ. ಇದೇ ಪ್ರೈಸಿಗೆ ಕೊಡ್ತಾರೆ. ಮತ್ತು ಪ್ರತಿಯೊಂದು ಸ್ಟೋರಲ್ಲೂ ಕೂಡ ನಿಮಗೆ ಸ್ಟಾಕ್ ಅವೈಲೇಬಲ್ ಇರುತ್ತೆ. 35 ಲೀಟರ್ಲ್ಲೂ ಸಿಗುತ್ತೆ, 25 ಲೀಟರ್ಲ್ಲೂ ಸಿಗುತ್ತೆ. ಬೋತ್ ವೇರಿಯಂಟ್ಸ್ ಅವೈಲೇಬಲ್. ವ್ಯಾಕ್ಯೂಮ್ ಕ್ಲೀನರ್ ವೆಟ್ ಆ್ಯಂಡ್ ಡ್ರೈ B-Tally ವೆಟ್ ಆ್ಯಂಡ್ ಡ್ರೈ ವ್ಯಾಕ್ಯೂಮ್ ಕ್ಲೀನರ್ ಎಲ್ಲ ಸ್ಟೋರ್ಸಲ್ಲೂ ಅವೈಲೇಬಲ್ ಸಿಗುತ್ತೆ. ಆ್ಯಂಡ್ ಇನ್ನೊಂದು ಕೇಳಬೇಕು ನಿಮಗೆ, ಇವಾಗ ವ್ಯಾರಂಟಿ ಏನಿದೆ ಅಂತ ಹೇಳಿದ್ರಲ್ಲ, ಸೊ ಎಲ್ಲ ಸ್ಟೋರಲ್ಲೂ ವ್ಯಾರಂಟಿ ಕ್ಲೈಮ್ ಮಾಡ್ಕೊಬೋದು. ಏನೇ ಒಂದು ಪ್ರಾಬ್ಲಮ್ ಇಶ್ಯೂ ಆದ್ರೂ ಸೊ ಇಲ್ಲಿ ತೊಗೊಂಡಿರೋದು ಇನ್ನೊಂದು ಕಡೆ ಹೋಗಿ ವ್ಯಾರಂಟಿ ಕ್ಲೈಮ್ ಮಾಡ್ಕೊಬೋದು, ಆ ಥರ ಎಲ್ಲ ಮಾಡ್ಕೊಬೋದಾ? ಖಂಡಿತವಾಗ್ಲೂ ಮಾಡ್ಬೋದು ಸರ್. ಸೊ ಇದು ನೋಡ್ತಿದ್ರೆ ನೀವು ಒಂದು ವ್ಯಾರಂಟಿ ಕಾರ್ಡ್ ಬರುತ್ತೆ. ಇದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ವಿ, B-Tally ಬ್ರ್ಯಾಂಡ್ ಕಡೆಯಿಂದ ಒಂದು ವ್ಯಾರಂಟಿ ಕಾರ್ಡ್ ನಮಗೆ ಸಿಕ್ಕಿದೆ ಸರ್. ಓಕೆ. ನಿಮಗೆ ನಾವು ಕೊಡ್ತೀವಿ. ಇದರಲ್ಲಿ ಮೆನ್ಷನ್ ಆಗಿದೆ 6 months ಗ್ಯಾರಂಟಿ ವಿತ್ 6 months ವಾರಂಟಿ, 1 year ಟೋಟಲ್ ಕವರೇಜ್ ಇರುತ್ತೆ. ಓಕೆ. ಸೊ 6 months ಗ್ಯಾರಂಟಿ ಡ್ಯೂರೇಷನಲ್ಲಿ ಏನೇ ಆದರೂ ಕೂಡ ನಿಮಗೆ ನಾನು ರೀಪ್ಲೇಸ್ಮೆಂಟ್ ಮಾಡ್ಕೊಡ್ತೀನಿ ಸರ್. ಅದಾದ ನಂತರ 6 months ವಾರಂಟಿ ಡ್ಯೂರೇಷನಲ್ಲಿ ಏನೇ ಆದರೂ ಫ್ರೀ ಸರ್ವಿಸ್ ಮಾಡ್ಕೊಡ್ತೀನಿ. ಸೊ 1 ವರ್ಷ ಕವರೇಜ್ ಇರುತ್ತೆ. ನಮ್ಮ ತುಮಕೂರು ಹೆಡ್ ಆಫೀಸ್ ಇರ್ಬೋದು, ಮತ್ತು ಬ್ಯಾಂಗ್ಳೂರಲ್ಲಿ 5 ಸ್ಟೋರ್ಸ್ ಇದೆ, ಅಲ್ಲೂ ಕೂಡ ಆಗಿರ್ಬೋದು, ಮತ್ತು ಬೇರೆ ಫ್ರಾಂಚೈಸ್ ಇದೆ ಬೇರೆ ಡಿಸ್ಟ್ರಿಕ್ಸಲ್ಲಿ, ಅಲ್ಲೂ ಕೂಡ ಆಗ್ಬೋದು. ಎಲ್ಲೇ ಹೋದರೂ ಸರ್ವಿಸ್ ಸಿಗುತ್ತೆ. ಎಲ್ಲಿ ಬೇಕಾದರೂ ನಿಮಗೆ ಒಂದು ಸ್ಟಾಕ್ಸ್ ಕೂಡ ಅವೈಲೇಬಲ್ ಇದೆ, ಎಲ್ಲ ಕಡೆ ಸಿಗುತ್ತೆ. ಆ್ಯಂಡ್ ವ್ಯಾರಂಟಿಗೆ ಎಕ್ಸ್ಟ್ರಾ ಚಾರ್ಜಸ್ ಅಂತ ಏನಿಲ್ಲ. ಸೊ ಏನು ಪ್ರೈಸ್ ಹೇಳಿದ್ರೆ ಅದೇ ಪ್ರೈಸಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. 100% ಆಗಿರುತ್ತೆ. ವಿತ್ GST ಬಿಲ್ ಕೊಡ್ತೀವಿ ಸರ್. ಓಕೆ ಸರ್. ಸೊ ಇವಾಗ ಸಣ್ಣದಾಗೆ ಇವಾಗ ನಾವು ಮೇನ್ ಫೋಕಸ್ ಬಂದು ಈ ಒಂದು ವ್ಯಾಕ್ಯೂಮ್ ಕ್ಲೀನರ್ನ ತೋರಿಸಿದ್ದೀವಿ. ಸಣ್ಣದಾಗೆ ನಿಮ್ಮ ಸ್ಟೋರಲ್ಲಿ ಬೇರೆ ಏನಿದೆ ಪ್ರಾಡಕ್ಟ್ಸು, ಸೊ ಅದನ್ನು ಸ್ವಲ್ಪ ಹೇಳ್ಬಿಡಿ, ಪ್ರೈಸ್ ರೇಂಜ್ ಹೇಳ್ಬಿಡಿ ಸರ್. ಖಂಡಿತವಾಗ್ಲೂ ಸರ್, ಬೇರೆ ಪ್ರಾಡಕ್ಟ್ಸ್ ತೋರಿಸ್ಕೊಡೋಣ. ಈಗ ನೀವು ವೆಟ್ ಆ್ಯಂಡ್ ಡ್ರೈ ವ್ಯಾಕ್ಯೂಮ್ ಕ್ಲೀನರ್ ಅಂತ ನೋಡಿದ್ರಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ನಾನು ನಮ್ಮದು B-Tally ಕಾರ್ ವಾಷರ್ ಇದೆ, ತೋರಿಸ್ಕೊಡ್ತೀನಿ ಇದ್ರ ಬಗ್ಗೆ. ಸೊ ಇದು ಬೇಸಿಕ್ ಮಾಡಲ್ B-Tally BT1000 ಇದೆ, 130 ಬಾರ್ ಬರುತ್ತೆ. ಇದು ಪ್ಯೂರ್ಲಿ ನಿಮಗೆ ಏರ್ ಕೂಲಿಂಗ್ ಇಂಜಿನ್ ಬರುತ್ತೆ. ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಜಸ್ಟ್ ಆನ್ ಆ್ಯಂಡ್ ಆಫ್ ಮಷೀನ್ ಎಲ್ಲ ಆನ್ ಆ್ಯಂಡ್ ಆಫ್ ಸ್ವಿಚ್ ಕೂಡ ಇರುತ್ತೆ. ಮತ್ತು ಆಕ್ಸಸರೀಸ್ ಎಲ್ಲ ಗೊತ್ತೇ ಇದೆ. ಪೈಪ್ ಬರುತ್ತೆ, ಆರ್ಮೇಟರ್ ಪೈಪ್ ಬರುತ್ತೆ, ಮತ್ತು ನಿಮಗೆ ಸೆಕ್ಷನ್ ಪೈಪ್ ಬರುತ್ತೆ, ಮತ್ತು ಜೊತೆಲಿ ನಿಮಗೆ ಒಂದು ಫುಟ್ಬಾಲ್ ಕೂಡ ಬರುತ್ತೆ. ಅದಾದ ನಂತರ ಗನ್ ಕೂಡ ಬರುತ್ತೆ ಸರ್. ಸರ್ ಇದು ಎಷ್ಟು ಪ್ರೈಸ್ ಹೇಳ್ಬಿಡಿ ಸರ್ ಡೈರೆಕ್ಟಾಗಿ. ಸರ್ ಇದು ನಾವು ಕಸ್ಟಮರ್ಸಿಗೆ ಆಫರ್ ಪ್ರೈಸಲ್ಲೇ ಕೊಡ್ತಾ ಇದ್ದೀವಿ ಸರ್. ಸೊ 130 ಬಾರ್ ಅಂದರೆ BT1000 ಮಾಡಲ್ ಏನಿದೆ ಕಸ್ಟಮರ್ಸಿಗೆ ಕೇವಲ 6,000 ರೂಪಾಯಿ ಕೊಡ್ತಿದ್ದೀವಿ. 6,000ಗೆಲ್ಲ ಒಂದು ಪ್ರೆಷರ್ ವಾಷರ್ ಸಿಗ್ತದೆ. MRP ಬಂದ್ಬಿಟ್ಟು 8,490 ರೂಪಾಯಿ ಇದೆ. ಬಟ್ ನಾವು ನಮ್ಮ ಕಸ್ಟಮರ್ಸಿಗೆ, ನಮ್ಮ ಗ್ರಾಹಕರಿಗೆ ಫುಲ್ಲಿ ಡಿಸ್ಕೌಂಟ್ ಆಫರಲ್ಲಿ ಕೇವಲ 6,000 ಮಾತ್ರ ಕೊಡ್ತಿದ್ದೀವಿ. ವಿತ್
ಕಂಪ್ನಿ ಕಡೆಯಿಂದ ಕಾಂಪ್ಲಿಮೆಂಟ್ರಿ ಒಂದು ಫಾರ್ಮ್ ಡಿಸ್ಪೆನ್ಸರ್ ಸಿಗುತ್ತೆ, ಅಲಾಂಗ್ ವಿತ್ ಅಸೆಸರೀಸ್ ಒಂದು ಫ್ರೀ ಕಾಂಪ್ಲಿಮೆಂಟ್ರಿಲಿ ಫಾರ್ಮ್ ಡಿಸ್ಪೆನ್ಸರ್ ಮತ್ತೆ 1 ಲೀಟರ್ ಲಿಕ್ವಿಡ್ ಕೂಡ ಸಿಗುತ್ತೆ. ಇದು ಫ್ರೀ ಆಫ್ ಕಾಸ್ಟ್ ಅಲ್ಲಿ. ಸೂಪರ್ ಸರ್, ಸೂಪರ್. ಅಲಾಂಗ್ ವಿತ್ ಇನ್ನೊಂದು ಕೂಡ ಇದರಲ್ಲಿ ಆಫರ್ ಇದೆ ಸರ್. ಇದರಲ್ಲಿ ಕೋಂಬೋ ಆಫರ್ ಅಂತ ನಾವು ಮಾಡಿದ್ದೀವಿ. ಇದರಲ್ಲಿ ಕೋಂಬೋ ಆಫರ್ ಏನು ಬರುತ್ತೆ ಅಂತ ಹೇಳಿದ್ರೆ, ಫೈನ್ ಸರ್, ನೆಕ್ಸ್ಟ್ ಇದೇ ಮಾಡಲ್ ಒಂದು ಕಾಂಬೋ ಆಫರ್ ಕೂಡ ಇದೆ. ಆ ಕಾಂಬೋ ಆಫರ್ ನೀವು ಓವರ್ ಆಲ್ ಪರ್ಚೇಸ್ ಮಾಡ್ತೀರಾ ಅಂದರೆ 9,500 ರೂಪಾಯಿ ಕಾಸ್ಟ್ ಆಗುತ್ತೆ. ಓಕೆ, ಒಂದೊಂದಾಗಿ ಪರ್ಚೇಸ್ ಮಾಡ್ತೀರಾ ಅಂದರೆ 9,500 ಆಗುತ್ತೆ. ಬಟ್ ನಾವು ನಿಮ್ಮ ಒಂದು ಮೋಟೋ ವರ್ಲ್ಡ್ ವೀಕ್ಷಕರಿಗೆ ಒಂದು ಅಡಿಷನಲ್ ಡಿಸ್ಕೌಂಟ್, ಅಡಿಷನಲ್ ಬೆನಿಫಿಟ್ ಕೊಡೋದಾಗಿ ಒಂದು ಹೇಳ್ತಾ ಇದ್ದೀವಿ. ನಮ್ಮದು ಒಂದು ಕಾಂಬೋ ಆಫರಲ್ಲಿ ನಿಮಗೆ ಮಷಿನ್ ಬರುತ್ತೆ, BT130 ಮಾಡಲ್ ನಿಮಗೆ ಮಷಿನ್ ಬರುತ್ತೆ, ಹೋಲ್ ಎಂಟರ್ ಸೆಟ್ ಬರುತ್ತೆ ಅಸೆಸರೀಸೊಂದಿಗೆ, ಮತ್ತು ಕಾಂಪ್ಲಿಮೆಂಟ್ರಿ ಅಂತ ಹೇಳ್ಬಿಟ್ಟು ಕಂಪನಿ ಕಡೆಯಿಂದ ಒಂದು ಫಾರ್ಮ್ ಕ್ಯಾನನ್ ಫ್ರೀ ಆಫ್ ಕಾಸ್ಟಲ್ಲಿ ಕೊಡ್ತಾ ಇದ್ದೀವಿ. ಮತ್ತು ಜೊತೆಯಲ್ಲಿ ನಿಮಗೆ ಒಂದು ಎಕ್ಸ್ಟೆನ್ಷನ್ ರಾಡ್ ಕೂಡ ಬರುತ್ತೆ ವಿತ್ QRC ಬರುತ್ತೆ. ಓಕೆ, ಹೌದು. ಇದು ಓವರ್ ಆಲ್ ನಿಮಗೆ 9,500 ರೂಪಾಯಿದು ನಮ್ಮ ಮೋಟೋ ವರ್ಲ್ಡ್ ಕನ್ನಡ ವೀಕ್ಷಕರಿಗೆ ಮಾತ್ರ ಮತ್ತು ನಮ್ಮ ಬೇರೆ ವೀಕ್ಷಕರಿಗೆ ಮಾತ್ರ ಒಂದು ಬೆಸ್ಟ್ ಆಫರಲ್ಲಿ 7,500 ರೂಪಾಯಲ್ಲಿ BT1000 ಮಾಡಲ್ ಫುಲ್ಲಿ ಕಾಂಪ್ಲಿಮೆಂಟ್ರಿ ಆಫರಲ್ಲಿ ಕೊಡ್ತಾ ಇದ್ದೀವಿ, ಫುಲ್ಲಿ ಕಾಂಬೋ ಆಫರ್. ಸೊ ವೀಕ್ಷಕರೇ ನೋಡಿದ್ರಿ, ಡೊಮೆಸ್ಟಿಕ್ ಯೂಸರ್ಗೆ ಯೂಸ್ ಆಗುವಂಥ ಒಂದು ಪ್ರೆಷರ್ ವಾಷರ್ ನೋಡಿದ್ರಿ. ಅದೇ ರೀತಿ ತುಂಬ ಜನ ಕಮರ್ಷಿಯಲ್ ಪರ್ಪಸ್ಗೆ ಅಂತ ಹೇಳಿ ನೋಡ್ತಾ ಇರ್ತಾರೆ. ಸೊ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅಂಥವ್ರಿಗೂ ಕೂಡ ಒಂದು ಪ್ರಾಡಕ್ಟ್ ಇದೆ ಇಲ್ಲಿ ಹೇಳ್ಬೇಕಂದ್ರೆ. ಆ್ಯಂಡ್ ಇಲ್ಲಿ ಎಸ್ಪೆಷಲಿ ಇರೋದು 230 ಬಾರು. ಆಲ್ಮೋಸ್ಟ್ ಇವ್ರು ಹೇಳ್ತಿದ್ರು ನನಗೆ ಇದ್ರ ಬಗ್ಗೆ ಸ್ಪೆಷಾಲಿಟಿ. ಸೊ ನಿಮಗೆ ಒಂದ್ಸಲಿ ಅವರೇ ಹೇಳ್ಬಿಡ್ತಾರೆ ಏನು ಸ್ಪೆಷಾಲಿಟಿ ಇದ್ರದ್ದು ಅಂತ ಹೇಳಿ. ಎಸ್ ಸರ್, ಖಂಡಿತ ಸರ್. ಇದು ನೋಡಿ ವೀಕ್ಷಕರೇ, ಇದನ್ನು ನೋಡ್ತಿದ್ರೆ ಇದು ಪ್ಯೂರ್ಲಿ ಕಮರ್ಷಿಯಲ್ ಪ್ರಾಡಕ್ಟ್, ಕಮರ್ಷಿಯಲ್ ಪರ್ಪಸ್ಗೆ ಬರುವಂಥ ಒಂದು ಕಾರ್ ವಾಷರ್. ಇದು ನಿಮಗೆ ಮಾಡೆಲ್ ಬಂದುಬಿಟ್ಟು BT2500 ಹೈ ಪ್ರೆಷರ್ ವಾಷರ್. ಸೊ ಇದು ನಿಮಗೆ 230 ಬಾರ್ ಬರುತ್ತೆ, ಪ್ಯೂರ್ಲಿ 230 ಬಾರ್ ಪ್ರೆಷರಲ್ಲಿ ಸಿಗುತ್ತೆ. ಮತ್ತು ಸೆಕೆಂಡ್ ಬಂದುಬಿಟ್ಟು ಇದರಲ್ಲಿ 4 ನಿಮಗೆ ವಾಲ್ಸ್ ಕೂಡ ಇರುತ್ತೆ, ಪ್ರೆಷರ್ ವಾಲ್ಸ್. ಮತ್ತು ಇದರಲ್ಲಿ ಪ್ರೆಷರ್ ಕಂಟ್ರೋಲಿಂಗ್ ಕೂಡ ಇರುತ್ತೆ. ಸ್ಪೆಷಲಿ ಕಮರ್ಷಿಯಲ್ ಪರ್ಪಸ್ಸಿಗೆ ಭಾಳ ಸೂಪರಾಗಿ ಹೇಳಿ ಮಾಡಿಸಿರುವಂಥ ಒಂದು ಮಷಿನ್. ಏನಂದರೆ ಮನೆಯೊಂದು ಕ್ಯೂರಿಂಗ್ ಪರ್ಪಸ್ಸಿಗೆ ಮತ್ತು ಸರ್ವಿಸ್ ಸ್ಟೇಷನ್ ಪರ್ಪಸ್ಸಿಗೆ, ಕಾರು, ಬಸ್ಸು, ಲಾರಿ, ಮತ್ತು ಕಾರಲ್ಲಿ ದೊಡ್ಡ ಕಾರ್ ಅಂದರೆ ಸ್ಕಾರ್ಪಿಯೋ, ಝೈಲೋ, ಬಸ್ಸು, ಲಾರಿ ಎಲ್ಲ ವಾಶ್ ಮಾಡಿಂಗ್ ಪರ್ಪಸ್ಸಿಗೆ ಸೂಪರಾಗಿರುತ್ತೆ. ಮತ್ತು ಮನೆ ಕ್ಯೂರಿಂಗೆಲ್ಲ ಸೂಪರಾಗಿರುತ್ತೆ. ಮತ್ತು ಸ್ಪೆಷಲಿ ಸರ್ವಿಸ್ ಸ್ಟೇಷನ್ ಪರ್ಪಸ್ಸಿಗಂತೂ ಹೇಳಿ ಮಾಡಿಸಿದಂಥ ಪ್ರಾಡಕ್ಟ್, ಪಕ್ಕಾ ಕಮರ್ಷಿಯಲ್ ಪ್ರಾಡಕ್ಟ್ ಆಗಿರುತ್ತೆ. ಸೊ ಜಾಸ್ತಿ ಇದು ಎಲ್ಲ ಅವೈಲಬಿಲಿಟಿ ಇರಲ್ಲ. ಮತ್ತು ಇದು BT2500 ಮಾಡಲಲ್ಲಿ ಯಾರೂ ಜಾಸ್ತಿ ಡೆಮೋ ಮಾಡಿ ತೋರಿಸೋದಿಲ್ಲ. ಬಟ್ ನಾವು ನಿಮಗೆ ಡೆಮೋ ಮಾಡಿ ತೋರಿಸ್ತೀವಿ ವೀಕ್ಷಕರೇ ಇವತ್ತು. ಓಕೆ, ಇದು 4 ಫೇಸ್, ಇದು 3 ಫೇಸ್ ಮಷಿನ್ ಬರುತ್ತೆ ವೀಕ್ಷಕರೇ ನಿಮಗೆ. ಓಕೆ, ಎಷ್ಟು ಸರ್ ಪ್ರೈಸ್ ಇದು? ವೀಕ್ಷಕರೇ ಇದು MRP ಬಂದುಬಿಟ್ಟು ನಿಮಗೆ 57,000 ರೂಪಾಯಿ ಇರುತ್ತೆ. ಬಟ್ ನಮ್ಮ ಮೋಟೋ ವರ್ಲ್ಡ್ ಕನ್ನಡ ವೀಕ್ಷಕರಿಗೆ ಬಂದುಬಿಟ್ಟು ಒಂದು ಸ್ಪೆಷಲ್ ಆಫರ್ ಕೊಡ್ತಾ ಇದ್ದೀನಿ, 47,000 ಮಾತ್ರ, ಇನ್ಕ್ಲೂಡಿಂಗ್ ಆಲ್ ಕಾಂಪ್ಲಿಮೆಂಟ್ರಿ ಗಿಫ್ಟ್ಸ್. ಅಂತ ಹೇಳಿದ್ರೆ ಕಾಂಪ್ಲಿಮೆಂಟ್ರಿ ನಿಮಗೆ ಒಂದು ಫಾರ್ಮ್ ಕ್ಯಾನನ್ ಬರುತ್ತೆ, 2,400 ರೂಪಾಯಿ ಕಾಸ್ಟಿಂಗ್ ಇರುವಂಥದ್ದು. ಮತ್ತು ಒಂದು ಕಾಂಪ್ಲಿಮೆಂಟ್ರಿಲಿ ಒಂದು ಲಿಕ್ವಿಡ್ ಕೂಡ ಸಿಗುತ್ತೆ. 47,000 ರೂಪಾಯಿಗೆ ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಎಲ್ಲ ಕಾಂಪ್ಲಿಮೆಂಟ್ರಿ ಕೊಡ್ತಾ ಇದ್ದೀನಿ. ಓನ್ಲಿ 47,000 ಮಾತ್ರ. 10,000 ಡಿಸ್ಕೌಂಟ್ ಸಿಗುತ್ತೆ, 10,000 ಡಿಸ್ಕೌಂಟ್, ಹೆವಿ ಡಿಸ್ಕೌಂಟ್ಸ್. ಓಕೆ ಸರ್. ಸೊ ಇಷ್ಟೆಲ್ಲ ಪ್ರಾಡಕ್ಟ್ ನೋಡಿದ್ವಿ. ಇವಾಗ ನಮ್ಗೊಂದು ಡೆಮೋ ಕೂಡ ತೋರಿಸ್ತೀರಾ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿ? ತುಂಬ ಜನ ಇದ್ರ ಬಗ್ಗೆ ಒಂದು ಸ್ವಲ್ಪ ಕ್ಯೂರಿಯಸ್ ಆಗಿರ್ತಾರೆ, ಯಾವ ಥರ ವರ್ಕ್ ಆಗುತ್ತೆ ಇದು ಪ್ರೆಷರ್ ವಾಷರ್ ಅಂತ ಹೇಳಿ. ಒಂದ್ಸಲಿ ನೋಡೋಣ ಸರ್ ಡೆಮೋ ಹಂಗಾದ್ರೆ. ಖಂಡಿತ ಸರ್, ಈಗ ತೋರಿಸ್ತೀನಿ ಬನ್ನಿ. ಓಕೆ, ನೋಡಿ ವೀಕ್ಷಕರೇ, ಇದು ಮಿಷಿನ್ ಗಮನಿಸ್ಬೋದು, BT2500 ಅಂದರೆ BT2500 ಮಾಡಲ್. ಪ್ಯೂರ್ಲಿ 230 ಬಾರ್ ವಾಟರ್ ಪ್ರೆಷರ್ ಬರುತ್ತೆ. ವಾಟರ್ ಕನ್ಸಂಪ್ಷನ್ 15 ಲೀಟರ್ಸ್ ಪರ್ ಮಿನಿಟ್ ಇರುತ್ತೆ. ಪ್ಯೂರ್ಲಿ ನಿಮಗೆ 3 ಫೇಸ್ ಮಷಿನ್ ಇರುತ್ತೆ, 4000 ವ್ಯಾಟ್ ಮೋಟರ್ ಕನ್ಸಂಪ್ಷನ್ ಇರುತ್ತೆ ಪವರ್. ಓಕೆ, ಸೊ ಬನ್ನಿ ಡೆಮೋ ಮಾಡಿ ತೋರಿಸ್ತೀನಿ. ಪ್ರೆಷರ್ ಎಷ್ಟಿರುತ್ತೆ ನೀವು ನೋಡಿ. ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಪ್ರೆಷರ್ ಅಂತ ಹೇಳ್ಬಿಟ್ಟು. ಇದು ನೋಡಿ ವೀಕ್ಷಕರೇ, ಇದು ಪ್ರೆಷರ್ ಕಂಟ್ರೋಲರ್ ಇರುತ್ತೆ. ಈ ಥರ ಪ್ರೆಷರ್ ಕಂಟ್ರೋಲ್ ಅಂದ್ಬಿಟ್ಟು ನಿಮಗೆ ಈ ಮಿಷಿನಿಗೆ ಮಾತ್ರ ರಿಕ್ವೈರ್ಡ್ ಇರುತ್ತೆ. ಯಾಕಂತ ಹೇಳಿದ್ರೆ ಪ್ಯೂರ್ಲಿ 230 ಬಾರ್ ಪ್ರೆಷರಲ್ಲಿ ನಿಮಗೆ ವಾಟರ್ ಪ್ರೆಷರ್ ಸಿಗುತ್ತೆ. ನೋಡಿ ವೀಕ್ಷಕರೇ, ಪ್ರೆಷರ್ ಕಂಟ್ರೋಲ್ ಮಾಡಿ ತೋರಿಸ್ತೇನೆ ನನಗೆ. ಈಗ ನೋಡಿ, ಈ ಥರ ಲೂಸ್ ಮಾಡ್ತಾ ಹೋದ್ರೆ ಈಗ ಪ್ರೆಷರ್ ನೋಡಿ ನಿಮ್ಗೆ ಇದರಲ್ಲಿ 3000 ತೋರಿಸ್ತಾ ಇದೆ ಮೀಟ್ರಲ್ಲಿ. ನೋಡ್ಬೋದು ನೀವು. ಇದರಲ್ಲಿ ಕಡಿಮೆ ಮಾಡ್ತೀನಿ, ಇದರಲ್ಲಿ ಕಡಿಮೆ ಮಾಡಿದ ಹಾಗೆ ನಿಮಗೆ ಪ್ರೆಷರಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ನೋಡಿ, ಈ ಥರ ಕಡಿಮೆ ಆಗ್ತಾ ಬರುತ್ತೆ. ಮತ್ತು ಟೈಟ್ ಮಾಡದೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇಷ್ಟೇ ಸಿಂಪಲ್ ಫಂಡ. ನಿಮಗೆ ಪ್ರೆಷರ್ ಕಂಟ್ರೋಲರ್ನ ಲೂಸ್ ಮಾಡಿದಷ್ಟು ಪ್ರೆಷರ್ ಕಡಿಮೆ ಆಗ್ತಾ ಬರುತ್ತೆ, ಟೈಟ್ ಮಾಡಿದಷ್ಟು ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಸ್ಪೆಷಲಿ ನಿಮಗೆ ಪ್ರೆಷರ್ ಕಂಟ್ರೋಲರ್ ಇಂಥ ಹೈಯರ್ ಮಾಡಲ್ ಮಷೀನಿಗೆ ಮಾತ್ರ ಅವಶ್ಯಕತೆ ಇರುತ್ತೆ. ಅದು ಬಿಟ್ಟು ಬೇಸಿಕ್ ಮಾಡಲಿಕ್ಕೆ ಅವಶ್ಯಕತೆ ಇರೋದೇ ಇಲ್ಲ. ಬೇಸಿಕ್ ಮಾಡಲಿಕ್ಕೆ ಗನ್ನಲ್ಲೇ ಇರುತ್ತೆ. ಸ್ಪೆಷಲಿ 130 ಬಾರ್ 150 ಬಾರ್ ಇರಲಿ, ಅದಕ್ಕೆ ನಿಮಗೆ ಗನ್ನಲ್ಲೇ ಅಡ್ಜಸ್ಟ್ಮೆಂಟ್ ಇರುತ್ತೆ. ಎಷ್ಟು ಬೇಕಾದ್ರೂ ವೈಡರ್ ಮಾಡ್ಕೋಬೇಕು, ಅದು ಬೇಕಾದ್ರೆ ಶಾರ್ಪ್ ಕೂಡ ಮಾಡ್ಕೋಬೋದು. ಅದಕ್ಕೆ ಪ್ರೆಷರ್ ಕಂಟ್ರೋಲ್ ಅವಶ್ಯಕತೆನೇ ಇರೋದಿಲ್ಲ, ಬರೀ ಟಾಪ್ ಎಂಡ್ ಮಾಡಲಿಕ್ಕೆ ಮಾತ್ರ ಅವಶ್ಯಕತೆ ಇರುತ್ತೆ.
ನೋಡಿ ವೀಕ್ಷಕರೇ, ಪ್ರೆಷರ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ ನೋಡಿ, ನೀವೇ ಗಮನಿಸಿ. ನೋಡ್ಬೋದು ವೀಕ್ಷಕರೇ, ಎಷ್ಟು ಪ್ರೆಷರ್ ಇದೆ ಅಂತ ಹೇಳಿದ್ರೆ ಅಷ್ಟು ದಪ್ಪ ರಟ್ ಏನಿದೆ ಫುಲ್ಲಿ ಕಿತ್ಕೊಂಡು ಹೋಗಿದೆ, ಕಟ್ಟಾಗ್ಬಿಟ್ಟಿದೆ. ಒಂಥರ ಚಾಕುದಲ್ಲಿ ಯಾವ ಥರ ಕಟ್ ಮಾಡ್ಕೋತೀರಾ ಆ ಥರ ರಟ್ಟೆಲ್ಲ ಕಟ್ ಮಾಡ್ಕೋಬೋದು, ಥರ್ಮೋಕಾಲ್ ಎಲ್ಲ ಕಟ್ ಮಾಡ್ಕೋಬೋದು. ಹೈ ಪ್ರೆಷರ್ ಇರುತ್ತೆ, ಪ್ಯೂರ್ಲಿ 230 ಬಾರ್ ಪ್ರೆಷರ್ ಸಿಗುತ್ತೆ. ಎಷ್ಟು ಕಪ್ಪಿದೆ ನೋಡ್ಬೋದು ಕಲ್ಲು, ಆಲ್ಮೋಸ್ಟ್ ಒಂಥರ ಬ್ರೌನಿಶ್ ಇದೆ, ಬಟ್ ನೋಡಿ ಎಷ್ಟು ಕ್ಲೀನ್ ಆಗ್ತಿದೆ ಅಂತ ಹೇಳಿ. ಚಪ್ಪಡಿ ಮೇಲೆ ಹಳೆ ಕೊಳೆ, ಜಿಡ್ಡು, ಕೆಸರು, ಕೊಚ್ಚೆ ಅಥವಾ ಪಾಚಿ, ಹಳೆ ಪಾಚಿ ಅನ್ನೋದ್ರ ಮೇಲೆ ಸೇರ್ಕೊಂಡಿರುತ್ತೆ. ಕ್ಲೀನಾಗಿ ಇದ್ರಲ್ಲಿ ವಾಶ್ ಆಗುತ್ತೆ ಸರ್. ಪ್ರೆಷರ್ ಅಷ್ಟೊಂದು ಇರುತ್ತೆ ನಿಮಗೆ. ಹೌದೌದು, ಸೂಪರ್ ಸರ್. ಓಕೆ, ನೋಡಿ ಸರ್, ಇಲ್ಲಿ ನೋಡಿ ಎಷ್ಟು ಕ್ಲೀನಾಗಿದೆ. ಇಲ್ಲಿ ನೋಡಿ, ನೋಡಿ ಯಾವ ಥರ ಫೋಮ್ ಇದಾಗ್ತಿದೆ ಅಂತ ಹೇಳಿ. ಆ್ಯಂಡ್ ಇದು ನೀವು ಹೇಳ್ತಿದ್ರಿ ಸರ್, ಕರ್ನಾಟಕದಲ್ಲಿ ಇದೇ ಫಸ್ಟ್ ಟೈಮ್ ನೀವು 3 ಫೇಸ್ ಡೆಮೋ ಕೊಡ್ತಿರೋದು ಅಂತ. ಹೌದು ಸರ್, ಖಂಡಿತವಾಗ್ಲೂ ಕರ್ನಾಟಕದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ನೀವು BT 2500 ಮಾಡಲು ಡೆಮೋ ನೋಡ್ತಾ ಇರೋದು. ಓನ್ಲಿ ಸ್ಟಾರ್ಲೈಟ್ ಕಾರ್ಪೊರೇಷನ್ ಮಾತ್ರ ನಿಮಗೆ ಇದು ಡೆಮೋ ನೋಡೋಕೆ ಸಿಗುತ್ತೆ. ಈ ಮಾಡಲ್ದು ಬೇರೆ ಎಂಟೈರ್ ಕರ್ನಾಟಕದಲ್ಲಿ ಎಲ್ಲೂ ನಿಮಗೆ ಈ ಡೆಮೋ ನೋಡೋಕೆ ಸಿಗೋದಿಲ್ಲ. 2500 ಮಾಡಲ್ದು. ನೋಡಿ ವೀಕ್ಷಕರೇ, ನೋಡ್ತಿದ್ದೀರಾ ಎಷ್ಟು ಥಿಕ್ನೆಸ್ ಇದೆ ಅಂತ ಹೇಳ್ಬಿಟ್ಟು. ನೋಡಿ ವೀಕ್ಷಕರೇ, ಈ ಫಾರ್ಮಲ್ಲಿ ಎಷ್ಟು ಥಿಕ್ನೆಸ್ ಇದೆ ಅಂತ ಗಮನಿಸ್ಬೋದು ನೀವು. ಒಂದು ಮೊಸರು ಕ್ವಾಲಿಟಿಲಿದೆ, ಮೊಸರು ಕ್ವಾಲಿಟಿಲಿ ಸಿಗುತ್ತೆ ನಿಮಗೆ. ಫುಲ್ ಥಿಕ್ನೆಸ್ ಆಗಿರುತ್ತೆ ಫಾರ್ಮು. ಇದು ಹೊಡೆದ್ಮೇಲೆ ಮತ್ತೆ ನೀವು ಕೈಯಿಂದ ವಾಶ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಒಂದು 5 ನಿಮಿಷ ಬಿಟ್ಟರೆ ಸಾಕು, ಕೊಳೆ ಕೊಚ್ಚೆ ಏನಿರುತ್ತೆ ಎಲ್ಲ ಕಿತ್ಕೊಂಡ್ಬಂದ್ಬಿಡುತ್ತೆ. ವಾಟರ್ ಹೊಡೆದ ತಕ್ಷಣ ಫುಲ್ ಡೀಪಾಗಿ ಕಾರ್ ವಾಶ್ ಆಗುತ್ತೆ, ಒಳ್ಳೆ ಶೈನಿಂಗ್ ಬರುತ್ತೆ. ನೋಡಿ ವೀಕ್ಷಕರೇ, ಇದು ಅಂಡರ್ ಚಾರ್ಸಿ ವಾಷರ್ ಬರುತ್ತೆ. ಇದಕ್ಕೆ ಡಿಫ್ರೆಂಟ್ ಅಸೆಸರೀಸ್ ಬರುತ್ತೆ. ಇದನ್ನು ನೀವು ಎಲ್ಲೂ ನೋಡೋದಕ್ಕೆ ಚಾನ್ಸಸ್ ಇರೋದಿಲ್ಲ. ನಮ್ಮಲ್ಲಿ ಮಾತ್ರ ಸ್ಟಾರ್ಲೈಟ್ ಕಾರ್ಪೊರೇಷನ್ ನೋಡೋಕ್ಕೆ ಸಾಧ್ಯ. ಇದು ಅಂಡರ್ ಚಾರ್ಸಿ ವಾಷರು. ಈಗ ಡೆಮೋ ಮಾಡಿ ತೋರಿಸ್ತಾರೆ ನೋಡಿ. ಅಂಡರ್ ಚಾರ್ಸಿ ಕೂಡ ಏನು ನಿಮಗೆ ಕೊಳೆ ಕೊಚ್ಚೆ ಕೆಸರು ಏನಿದ್ರೆ ಈಸಿಯಾಗಿ ಇದರಲ್ಲಿ ಕ್ಲೀನಾಗಿ ವಾಶ್ ಆಗುತ್ತೆ. ನೋಡಿ ವೀಕ್ಷಕರೇ, ಅಂಡರ್ ಚಾರ್ಸಿಯಲ್ಲಿ ಸೈಡಲ್ಲಿ, ಫ್ರಂಟಲ್ಲಿ, ಬ್ಯಾಕಲ್ಲಿ, ಸೆಂಟ್ರಲ್ಲಿ ಎಲ್ಲ ಕಡೆ ಕ್ಲೀನಾಗಿ ವಾಶ್ ಆಗುತ್ತೆ. ಫುಲ್ ಕೆಸರು ಕೊಚ್ಚೆ ಕೆಳಗಡೆ ಏನಾರು ಇರಲಿ ನಿಮಗೆ ಕೈ ಹಾಕಿ ವಾಶ್ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ನಿಮಗೆ ಅಂಡರ್ ಚಾರ್ಸಿ ಕ್ಲೀನಾಗಿ ವಾಶ್ ಮಾಡಿಕೊಡುತ್ತೆ. ಸೂಪರ್ ಸರ್ ಇದಂತೂ. ನೋಡಿ ವೀಕ್ಷಕರೇ, ಈ ಥರ ಫಾರ್ಮ್ ಮಾಡೋದು 5 ಮಿನಿಟ್ಸ್ ಆದಮೇಲೆ ವಾಟರ್ ವಾಶ್ ಮಾಡ್ಕೊಂಡ್ರೆ ಗಾಡಿ ಫುಲ್ ಡೀಪಾಗಿ ಕ್ಲೀನ್ ಆಗುತ್ತೆ. ಒಂದು ಅಡ್ವಾಂಟೇಜ್ ಏನಂದರೆ ನಿಮ್ಗೆ ಇದರಲ್ಲಿ ನಮ್ಮ ಫಾರ್ಮ್ ಕ್ಯಾನಲ್ಲಿ ಫಾರ್ಮ್ ಹೊಡೆದ್ಮೇಲೆ ಕೈಯಿಂದ ಒರೆಸೋ, ತಿಕ್ಕೋ, ಉಜ್ಜೋ ಅವಶ್ಯಕತೆ ಇರೋದಿಲ್ಲ. ಹಾಂ, ನೋಡಿ ವೀಕ್ಷಕರೇ, ಪ್ರೆಷರ್ನ ಗಮನಿಸ್ಬೋದು. ಡಿಫ್ರೆಂಟ್ 4 ವಾಲ್ಸ್ ಬರುತ್ತೆ. ಯಾವಾಗ ಬೇಕಾದರೂ ಹಾಕೊಂಡು ನೀವು ಡೀಪಾಗಿ ವಾಶ್ ಮಾಡ್ಕೋಬೋದು. ಸೊ ಇನ್ನೊಂದು ಏನಂತ ಹೇಳಿದ್ರೆ ವೀಕ್ಷಕರೇ, ಈ ಫಾರ್ಮ್ನ ತೊಗೊಂಡೋಗಿ ನೀವು ಬೇರೆ ನಾರ್ಮಲ್ ವಾಷರ್ ಮಿಷನ್ಗೆ ಹಾಕೊಂಡು ಯೂಸ್ ಮಾಡ್ತೀರಾ ಅಂದರೆ ಯೂಸ್ ಆಗೋದಿಲ್ಲ. ಅದರಲ್ಲಿ ಸ್ಕೇಲಿಂಗ್ ಫಾರ್ಮೇಷನ್ ಆಗುತ್ತೆ, ಅಷ್ಟೊಂದು ಸೂಟೇಬಲ್ ಇರೋದಿಲ್ಲ. ಸೊ ಇದನ್ನು ಹೈ ಪ್ರೆಷರ್ ವಾಷರ್ಗೆ ಹಾಕೊಂಡು ಯೂಸ್ ಮಾಡಿದ್ರೆ ಪರ್ಫೆಕ್ಟಾಗಿ ನಿಮಗೆ ವರ್ಕ್ ಆಗುತ್ತೆ, ಪಕ್ಕಾ ಸೂಟೇಬಲ್ ಇರುತ್ತೆ. ಸೊ ನೋಡಿ ವೀಕ್ಷಕರೇ, ಇದೊಂದು ಬೇರೆ ಅಡಿಷನಲ್ ಅಸೆಸರೀಸ್ ಬರುತ್ತೆ. ಇದು ಟರ್ಬೋ ನಾಸಲ್ ಅಂತ ಹೇಳ್ಬಿಟ್ಟು. ಇದೇ ಥರ ಇನ್ನೂ ಬಹಳ ನಮ್ಮ ಹತ್ರ ಅಸೆಸರೀಸ್ ಇದೆ. ನಿಮಗೆ ಬೇರೆ ಅಡಿಷನಲ್ ಅಸೆಸರೀಸ್ ಡಿಫ್ರೆಂಟ್ ಅಸೆಸರೀಸ್ ಬೇಕಂತ ಹೇಳಿದ್ರೆ ನಮ್ಮ ಸ್ಟಾರ್ಲೈಟ್ ಕಾರ್ಪೊರೇಷನ್ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ನೋಡಿ, ಬಂದು ತೋರಿಸ್ತೀನಿ ನಿಮಗೆ. ಈಗ ಈಸಿಯಾಗಿ ಕನೆಕ್ಟ್ ಆಗುತ್ತೆ. ನೋಡಿ, ಪ್ರೆಷರ್ ಗಮನಿಸ್ಬೋದು ವೀಕ್ಷಕರೇ. ನೀರು ರೌಂಡ್ ರೊಟೇಟ್ ಆಗಿ ಬರುತ್ತೆ. ಈ ಅಟ್ಯಾಚ್ಮೆಂಟಲ್ಲಿ ಫುಲ್ ಪ್ರೆಷರಲ್ಲಿ ಬರುತ್ತೆ. ಸೊ ಯಾವ ಥರ ನಾವು ಕೈ ಆ್ಯಕ್ಷನ್ ಮಾಡಿ ಅಥವಾ ಈ ಥರ ಕ್ಲೀನ್ ಮಾಡ್ತೀವಿ, ಹೌದು. ಸೊ ಅದೇ ಥರ ವರ್ಕ್ ಆಗುತ್ತೆ ಇದು. ಅದೇ ಥರ ಬರುತ್ತೆ, ಫುಲ್ ಪ್ರೆಷರಲ್ಲಿ ಬರುತ್ತೆ ಸರ್. ಈಚ್ ಆ್ಯಂಡ್ ಎವ್ರಿ ಪಾರ್ಟ್, ಈಚ್ ಆ್ಯಂಡ್ ಎವ್ರಿ ಅಸೆಸರೀಸ್, ಈಚ್ ಆ್ಯಂಡ್ ಎವ್ರಿ ನಿಮಗೆ ಅಟ್ಯಾಚ್ಮೆಂಟ್ಸು ನಮ್ಮಲ್ಲಿ ದೊರಕುತ್ತೆ. ಕಸ್ಟಮರ್ಸ್ ಯಾವ್ದು ಬೇಕಾದರೂ ಫೋನ್ ಮಾಡಿ ತೊಗೋಬೋದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಮುಸ್ತಫಾ ಅವರು ಪ್ರತಿಯೊಂದು ಡೆಮೋ ತೋರಿಸಿದ್ರು ಆ್ಯಂಡ್ ಕ್ಲೀನಾಗಿ ತೋರಿಸಿದ್ರು. ಆ್ಯಕ್ಚುಲಿ ಹೇಳಬೇಕಂದ್ರೆ ಒಂದು ಹೈ ಪ್ರೆಷರ್ ವಾಷರ್ ಆಗಿರ್ಬೋದು, ಜೊತೆಗೆ ವ್ಯಾಕ್ಯೂಮ್ ಕ್ಲೀನರ್ ಆಗಿರ್ಬೋದು, ಅದನ್ನು ಯಾವ ಥರ ಇನ್ಸ್ಟಾಲ್ ಮಾಡೋದು ಆ್ಯಂಡ್ ಯಾವ ಥರ ಯೂಸ್ ಮಾಡೋದು ಪ್ರತಿಯೊಂದು ತಿಳಿಸ್ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಅವ್ರು ಥ್ಯಾಂಕ್ಸ್ ಹೇಳ್ಬಿಡೋಣ. ಥ್ಯಾಂಕ್ ಯು ಸರ್ ನಿಮಗೆ. ಫೈನಲ್ ಆಗಿ ನಮ್ಮ ರಫೀಕ್ ಸರ್ ಇದ್ದಾರೆ. ಸೊ ಅವ್ರನ್ನ ಕೇಳ್ಬಿಡೋಣ, ಈ ಒಂದು ಪ್ರಾಡಕ್ಟ್ಸ್ ಎಲ್ಲ ಏನಿದೆ ಇದೆಲ್ಲ ಬರೀ ಸ್ಟೋರಲ್ಲಿ ಸಿಗುತ್ತಾ ಅಥವಾ ಹೋಮ್ ಡೆಲಿವರಿ ಆಪ್ಷನ್ ಕೂಡ ಇದೆಯಾ ಅಂತ ಹೇಳಿ ಕೇಳ್ಬಿಡೋಣ. ಡೆಫಿನೆಟ್ಲಿ ಸರ್, ಹೋಮ್ ಡೆಲಿವರಿ ಆಪ್ಷನ್ಸ್ ಇದೆ, COD ಆಪ್ಷನ್ ಇದೆ, ಎಸ್ಪೆಷಲಿ ಇನ್ ಬ್ಯಾಂಗ್ಳೂರ್ ಮತ್ತು ತುಮಕೂರು, ಮತ್ತು ನಮ್ಮ ಫ್ರಾಂಚೈಸಿ ಏನಿದೆ ಹಾಸನ್, ಚನ್ನರಾಯಪಟ್ಟಣ ಮತ್ತು ದಾವಣಗೆರೆ. ಸೊ ಇಲ್ಲಿ ಈ ಜಾಗದಲ್ಲಿ ನಿಮಗೆ COD ಆಪ್ಷನ್ಸ್ ಇರುತ್ತೆ. ಕ್ಯಾಶ್ ಆನ್ ಡೆಲಿವರಿ ಪ್ಲಸ್ ಡೋರ್ ಸರ್ವಿಸ್ ಇರುತ್ತೆ. ಓಕೆ. ಸೊ ಇನ್ನು ಬೇರೆ ಜಾಗದಲ್ಲಿ ಔಟ್ ಆಫ್ ಕರ್ನಾಟಕ, ಔಟ್ ಆಫ್ ಡಿಸ್ಟ್ರಿಕ್ಟ್, ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಕೊರಿಯರ್ ಸರ್ವಿಸ್ ಇದೆ. ನಮ್ಮದು ಪ್ರೊಫೆಷನಲ್ ಮತ್ತು DTDC, KSRTC, VRL ಜೊತೆ ಟೈಅಪ್ ಇರೋದ್ರಿಂದ ಸೊ ಏನಾಗುತ್ತೆ ಪಿನ್ ಕೋಡ್ ಮೇಲೆ ಡಿಪೆಂಡ್
ಆಗುತ್ತೆ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. ಸೊ ಏನು ಪ್ರೈಸ್ ಹೇಳಿದೀವಿ ಅದಕ್ಕೊಂದು ಎಕ್ಸ್ಟ್ರಾ ನಾಮಿನಲ್ ಚಾರ್ಜಸ್ ಇರುತ್ತೆ, ಅದನ್ನು ಪೇ ಮಾಡಿದ್ರೆ ಅವ್ರ ಮನೆಗೆ ತಲುಪಿಸೋ ಜವಾಬ್ದಾರಿ ನಮ್ಮದು. ಓಕೆ ಸರ್. ಆ್ಯಂಡ್ ಇದಲ್ದಲೆ ನಿಮ್ಮ ಹತ್ರ ಸುಮಾರು ಪ್ರಾಡಕ್ಟ್ಸ್ ಇದೆ. ಸಿನ್ಸ್ ಇದು ನಮ್ಮದು ಆಟೋಮೊಬೈಲ್ ರಿಲೇಟೆಡ್ ಚಾನಲ್ ಆಗಿರೋದ್ರಿಂದ ಸೊ ನೀವು ಕೂಡ ಹೇಳಿದ್ರಿ ಬೇಡ ಸರ್ ನೀವು ಒಂದು ಕ್ರೆಡಿಬಿಲಿಟಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀರಾ, ಸೊ ಹಾಗಾಗಿ ಇಷ್ಟು ಮಾತ್ರ ನಾವು ಮಾಡೋಣ ಅಂತ ಹೇಳಿದ್ರಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಅದಕ್ಕೆ. ಸೊ ಯಾವ್ಯಾವ ಪ್ರಾಡಕ್ಟ್ ಇದೆ ಸುಮ್ಮನೆ ಒಂದು ಓವರ್ವ್ಯೂ ಹೇಳ್ಬಿಡಿ ಸರ್, ಸೊ ದಟ್ ಯಾರಾದರೂ ಬೇಕಾಗಿರೋರು ಬರ್ಬೋದು ಆರಾಮಾಗಿ. ಸರ್ ನಮ್ಮ ಹತ್ರ ಸ್ಟಾರ್ಟಿಂಗ್ ನೀವು ನೋಡಿರ್ಬೋದು, ಎಲ್ಲರಿಗೂ ಗೊತ್ತೇ ಇದೆ. ಸೊ ಒಂದು ಇನೋವೇಟಿವ್ ಪ್ರಾಡಕ್ಟಿಂದ ನಾವು ಸ್ಟಾರ್ಟ್ ಮಾಡಿದ್ದು 2014 ಒಂದು ಪ್ರೊಡಕ್ಷನ್ ಲೆವೆಲಲ್ಲಿ ಇನ್ಸ್ಟೆಂಟ್ ಗೀಸರ್. ಓಕೆ. ಸೊ ಚಿಕ್ಕದು 2 ರೇಂಜಸ್ ಇದೆ ಅದರಲ್ಲಿ, ನಿಮಗೆ ಕ್ಲಿಪ್ಸ್ ಎಲ್ಲ ಅದರಲ್ಲಿ ಗೊತ್ತಿರುತ್ತೆ, ನೋಡಿರ್ತಾರೆ. ಅದಾದಮೇಲೆ ನಮ್ಮದು ವಾಷಿಂಗ್ ಮಿಷಿನ್ಸ್ ಇದೆ ಪೋರ್ಟಬಲ್ ಒಂದು ಅಫೋರ್ಡಬಲ್ ಪ್ರೈಸಲ್ಲಿ. ಆಮೇಲೆ ನಮ್ಮದು ವೆಟ್ ಗ್ರೈಂಡರ್ಸ್ ಇದೆ ಹಾಟ್ಸ್ಟಾರ್ ಬ್ರ್ಯಾಂಡಲ್ಲಿ. ಆಮೇಲೆ ಶೂ ರ್ಯಾಕ್ಸ್ ಇದೆ. ಆಮೇಲೆ ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಡಕ್ಟ್ ರೋಟಿ ಮೇಕರ್ ಬರ್ತಾ ಇದೆ ಹಾಟ್ಸ್ಟಾರ್ ಬ್ರ್ಯಾಂಡಲ್ಲಿ. ಹೋಮ್ ಅಪ್ಲಯನ್ಸಸ್ಗಂತೂ ಹಬ್ಬೆ ಅಂತ ಇರಬಹುದು. ಎಸ್ಪೆಷಲಿ ಫಾರ್ ಆಟೋಮೊಬೈಲ್ ಸೆಗ್ಮೆಂಟಲ್ಲಿ ನಮ್ಮದು ಬಿ-ಟ್ಯಾಲಿ ರೇಂಜ್ ಇದೆ. ಸೂಪರ್ ಸರ್, ಥ್ಯಾಂಕ್ ಯು ಸರ್. ಆ್ಯಂಡ್ ಪ್ರತಿಯೊಂದು ಡೀಟೇಲ್ಸ್ ಕೊಟ್ಟಿದ್ದೀರಾ, ನೀವಾಗಲಿ ನಿಮ್ಮ ಟೀಮ್ ಆಗಲಿ, ಆ್ಯಂಡ್ ನಿಮಗೆ ಒಳ್ಳೇದಾಗಲಿ ಆ್ಯಂಡ್ ಒಳ್ಳೆ ಸರ್ವಿಸಸ್ ಕೊಡ್ತಿದ್ದೀರಾ. ಆ್ಯಂಡ್ ಸ್ಟೋರು ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬಿಡಿ, ಇಲ್ಲಿ ತುಮಕೂರು ವಿಸಿಟ್ ಮಾಡೋರಿಗೆ ಇನ್ನೊಂದ್ಸಲಿ ಲೊಕೇಶನ್ ಹೇಳ್ಬಿಡಿ ಸರ್. ಸರ್ ತುಮಕೂರು ವಿಸಿಟ್ ಮಾಡಿದವ್ರಿಗೆ ನಮ್ಮದು ಸಿಟಿ ಸೆಂಟ್ರಲ್ಲೇ ಬರುತ್ತೆ. ಆ್ಯಕ್ಚುಲಿ ಕುಣಿಗಲ್ ರೋಡ್ ಫ್ರಮ್ ಕಾಲ್ಟೆಕ್ಸ್ BH ರೋಡ್ ತುಮಕೂರಿಂದ ಕುಣಿಗಲ್ ರೋಡ್ ಬರೋ ಜಾಗದಲ್ಲಿ ಫಸ್ಟ್ ನಿಮಗೆ ರಾಯಲ್ ಎನ್ಫೀಲ್ಡ್ ಶೋರೂಮ್ ಸಿಗುತ್ತೆ. ಲೆಫ್ಟ್ ತೊಗೊಂಡ್ರೆ SSIT ಕಾಲೇಜ್ ಆದ ತಕ್ಷಣನೇ SSIT ಶ್ರೀ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಮುಂದೆ ಬಂದರೆ ದೇವರಾಜ್ ಅರ್ಸ್ ರೋಡು ಸರಸ್ವತಿಪುರಂ, ವಿದ್ಯಾನಿಕೇತನ್ ಸ್ಕೂಲು ಆಪೋಸಿಟ್. ಓಕೆ ಸರ್. ಹಾಟ್ಸ್ಟಾರ್ ನಮ್ಮದು ಸ್ಟಾರ್ಲೆಟ್ ಕಾರ್ಪೊರೇಷನ್ ಶೋರೂಮು, ಇದು ತುಮಕೂರು ಅಡ್ರೆಸ್ಸು. ಈವನ್ ಎಲ್ಲ ಪ್ರಾಡಕ್ಟ್ಸು ನಾವು ಕವರ್ ಮಾಡೋಕ್ಕಾಗಲ್ಲ ಎಲ್ಲ ವೀಡಿಯೋಸ್ನಲ್ಲೂ, ಹಾಗಾಗಿ ನಮ್ಮದೇ ಆದಂಥ ಒಂದು ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮು ಇದೆ ಸ್ಟಾರ್ಲೆಟ್ ಕಾರ್ಪೊರೇಷನ್ ಅಂತ. ಸರ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಾರೆ ಲಿಂಕ್ನ, ಅದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಡೈಲಿ ಬೇಸಿಸಾಗಿ ನಿಮಗೆ ಎಲ್ಲ ಈಚ್ ಆ್ಯಂಡ್ ಎವ್ರಿ ಪ್ರಾಡಕ್ಟು ರಿವ್ಯೂಸು ಆಫರ್ಸು ಅಪ್ಡೇಟ್ಸು ಆಗ್ತಾನೇ ಇರ್ತೀವಿ ನಾವು. ಥ್ಯಾಂಕ್ ಯು ಸರ್. ಆ್ಯಂಡ್ ವೀಕ್ಷಕರೇ, ಕಾಂಟ್ಯಾಕ್ಟ್ ನಂಬರು ಮತ್ತು ಎಕ್ಸಾಕ್ಟ್ ಲೊಕೇಶನ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಸ್ಕ್ರೀನಲ್ಲಿ ಬರ್ತಾ ಇರುತ್ತೆ, ಚೆಕ್ ಮಾಡ್ಕೊಬೋದು. ಆ್ಯಂಡ್ ಒಂದ್ಸಲಿ ವಿಸಿಟ್ ಮಾಡ್ಬೋದು. ಇನ್ನೋವೇಟಿವ್ ಪ್ರಾಡಕ್ಟ್ಸ್ ಇದೆ. ಸೊ ಒಂದ್ಸಲಿ ನೀವು ಬೇಕಾದ್ರೆ ಡೆಮೋ ಬೇಕು ಅಂತ ಹೇಳಿದ್ರೆ ಕಂಪ್ಲೀಟ್ ಡೆಮೋ ತೋರಿಸಿ, ಪ್ರತಿಯೊಬ್ಬರು ಕಸ್ಟಮರು ಬಂದವ್ರಿಗೆಲ್ಲ ಇವರೇ ಒಂದ್ಸಲಿ ಡೆಮೋ ನೋಡಿ ಸರ್ ನೀವು. ಅದಾದಮೇಲೆ ನಿಮಗೆ ವಾರಂಟಿ ಗ್ಯಾರಂಟಿ ಎರಡೂ ಕೂಡ ಕೊಡ್ತೀವಿ. ನಿಮ್ಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ ಅಥವಾ ನಿಮ್ಗೇನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಆರಾಮಾಗಿ ಬಂದು ಇದು ಮಾಡ್ಕೊಬೋದು ಅಂತ ಹೇಳಿದ್ರಿ. ಸೊ ಅದೇ ರೀತಿ ಸೊ ಯಾರು ಬೇಕಾದರೂ ಬಂದು ಒಂದ್ಸಲಿ ವಿಸಿಟ್ ಮಾಡಿ ಡೆಮೋ ನೋಡ್ಕೊಂಡು ತೊಗೊಂಡು ಹೋಗ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.